ನಮಸ್ಕಾರ, ನಾನು ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ. ಇದು ಸ್ನೇಹಿತರೆ ರಾಜ್ ನ್ಯೂಸ್. ನಾನು ಒಂದು ಲಾಂಗ್ ಬ್ರೇಕ್ ನಲ್ಲಿದ್ದೆ, ಮೀಡಿಯಾದಿಂದಾನೇ ಹೊರಗಡೆ ಇದ್ದೆ. ನಾನು ತುಂಬಾ ದೊಡ್ಡ ಆಫೀಸ್. ಹೌದು, ಬಹಳ ದೊಡ್ಡ ಆಫೀಸ್ ಇದು. ನ್ಯೂಸ್ ಡೆಸ್ಕ್ ಇದು. ಅಲ್ಲಿ ಹೋಗ್ತಾ ಇದ್ದೆ ನೋಡಿ, ಕೆಳಗಡೆ ರೆಡ್ ಅಲ್ಲಿ ಅದನ್ನ ಅದೇ ಮುಖ್ಯಮಂತ್ರಿ ಅವರಿಗೆ ಸ್ಟ್ಯಾಂಡರ್ಡ್ ಬೇಡವಾ, HDK ಹಾಕೊಳ್ರಪ್ಪ, ಒಂದು ನ್ಯೂಸ್ಗೆ ಹಾಕೊಳ್ರಪ್ಪ, ಪಾರ್ಟ್ ಟೈಮ್ ಜಾಬ್, ನೈಟ್ ಶಿಫ್ಟ್ ನಾನೇ ನಿಮ್ಮಲ್ಲಿ ವಾರ್ತೆ ಓದೋದು. ಹಂಗಿರುವಂತ ಇವನು ಹೆಂಗ್ ಮಾಡ್ದ? ಆ ಜಿಲ್ಲೆಯಲ್ಲಿ ಆಗಿದ್ದಾದ್ರೂ ಏನು ಗೊತ್ತಾ, ಈ ರಸ್ತೆಯಲ್ಲಿ ಬಿದ್ದಿದ್ದಾದ್ರೂ ಏನು ಗೊತ್ತಾ, ಇದನ್ನ ನಾವು ಬಿಟ್ಬಿಟ್ಟಿದೀವಿ ಸರ್. ಇನ್ನೊಂದು ಹಾಕ್ತಾರೆ, ಮೊದಲು ನಮ್ಮಲ್ಲೇ ನಾವು ಯಾವುದನ್ನ ಮಾಡೋವಾಗ್ಲೂ 100 ಸಲ ಪರಾಮರ್ಶಿಸ್ಬೇಕು. ತಪ್ಪು ಮಾಡಿದಿನ ಅದನ್ನ ಆತ್ಮವಿಮರ್ಶೆ ಮಾಡಿ ಒಪ್ಪಿಕೊಳ್ಳುವ ತಾಕತ್ತಿರ್ಬೇಕು. ಸೆಲೆಬ್ರಿಟಿಯ ಗಾಸಿಪ್ಗಳ ಹಿಂದೆ ಯಾರನ್ನ ಇಟ್ಕೊಂಡು ಎಲ್ಲಿ ಓಡೋದ್ರು ಅನ್ನೋದ್ರ ಹಿಂದೆ ನನ್ನ ಹೃದಯ ಸಾಮಾನ್ಯಕ್ಕೆ ನಿಂತ್ಕೊಳ್ಳೋದಿಲ್ಲ. ಯು ಚೇಂಜ್ ದಿ ಮೆಂಟಾಲಿಟಿ ಆಫ್ ಪೀಪಲ್ ಬೈ ಗಿವಿಂಗ್ ಸಮಥಿಂಗ್ ಗುಡ್. ಯಾವ ಪಕ್ಷ ಸಂಘಟನೆನೂ ಬೇಕಾಗಿಲ್ಲ ರೀ ಇವರಿಗೆ. ಪಕ್ಷ ಸಂಘಟನೆ ಮಾಡಕ್ ಆಗೋದಿಲ್ಲ ಇವರಿಗೆ. ಇಟ್ ಇಸ್ ಎ ಬ್ಯಾಡ್ ಚಾಯ್ಸ್. ಸ್ನೇಹಿತರೆ, ವಾರ್ತಾ ವಾಚಕರು ನಿರೂಪಕರಾದಂತಹ ಚಂದನ್ ಶರ್ಮಾ ಅವರ ಸಂದರ್ಶನಕ್ಕೆ ನಾವು ಬಂದಿದ್ದೀವಿ. ನಿಮ್ಗೆಲ್ರಿಗೂ ಚಂದನ್ ಶರ್ಮಾ ಅವ್ರು ಗೊತ್ತು, ತುಂಬ ಟಿವಿಗಳಲ್ಲಿ ಕಾಣಿಸ್ಕೊಳ್ತಾರೆ. ವಾರ್ತಾ ವಾಚಕರವರು ಬೇರೆ ಬೇರೆ ಕಾರ್ಯಕ್ರಮ ನಿರೂಪಣೆ ಎಲ್ಲ ಮಾಡ್ತಾರೆ. ಇದು ರಾಜ್ ಮ್ಯೂಸಿಕ್ ಸ್ನೇಹಿತರೆ. ರಾಜ್ ಮ್ಯೂಸಿಕ್ ಕೂಡ ಪ್ರಖ್ಯಾತ, ನಿಮ್ಗೆ ಗೊತ್ತಿದೆ. ಇಲ್ಲಿ ರಾಜ್ ಮ್ಯೂಸಿಕಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹೋಗೋಣ, ಚಂದನ್ ಶರ್ಮಾ ಅವ್ರನ್ನ ಮಾತಾಡ್ಸೋಣ, ಅವ್ರ ಬದುಕು ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಕ್ಲೀನಾಗಿ ಕುತ್ಕೊಳ್ಳಿ ಸರ್. ಬಂದೆ ಸರ್, ಕುತ್ಕೊಳ್ಳಿ ಸರ್. ಇಲ್ಲ ಗುರುಗಳೇ, ರಾಜ್ ನ್ಯೂಸ್ ಒಳ್ಳೆ ಚೇರ್ ಕೊಟ್ಟಾರೆ ಸರ್, ಕುತ್ಕೊಳ್ಳಿ ಸರ್. ಇದು ಸ್ನೇಹಿತರೆ ರಾಜ್ ನ್ಯೂಸ್ ಆಫೀಸ್ ಇದೆ ನೋಡಿ, ರಾಜ್ ನ್ಯೂಸ್ ಇದು. ಚಂದನ್ ಶರ್ಮಾ ಅವ್ರು ಎಲ್ಲಿದ್ದಾರೆ? ವೆಲ್ಕಮ್ ಕಲಾ ಮಾಧ್ಯಮಕ್ಕೆ ಸರ್. ಬಹಳ 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 ಥ್ಯಾಂಕ್ಸು. ನೀವು ಬಂದಿದ್ದು ತುಂಬ ಖುಷಿ, ಮನಸ್ಸಿಗೆ ಭಾಳ ಹಿತ. ನಿಮ್ಮನ್ನು ನಾನು ನೋಡ್ತಾನೆ ಇರ್ತೀನಿ. ನೀವು ಕಲಾ ಮಾಧ್ಯಮ ಮಾತ್ರ ಅಲ್ಲ, ಕಲಾ ಸಂಸ್ಕೃತಿ. ನೀವು ದೊಡ್ಡ ಮಾತು ಸರ್, ಅವೆಲ್ಲ ದೊಡ್ಡ ಮಾತು. ಇಲ್ಲ, ಅದು ಅಷ್ಟೇ, ಕನ್ನಡಿಗರಿಗೆ ಸೇರಬೇಕು. ತೋರಿಸಿ ಸರ್ ನಿಮ್ಮ ಆಫೀಸು. ಇದು ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್. ಓಕೆ. ಇದು ಎರಡರ ಸಂಗಮ. ಇದರ ಜೊತೆಗೆ ನಮ್ಮ ಗ್ರೂಪ್ಗೆ ಇವಾಗ ವಿಸ್ತಾರ ನ್ಯೂಸ್ ನೆಟ್ವರ್ಕ್ ಕೂಡ ಸೇರಿಕೊಂಡಿದೆ. ಓ, ವಿಸ್ತಾರ ನ್ಯೂಸು. ಹೌದು, ವಿಸ್ತಾರ ನ್ಯೂಸ್ ನೆಟ್ವರ್ಕ್ ಕೂಡ ಸೇರಿಕೊಂಡಿದೆ. ಅದು ನಮ್ಮ ಪೂಜ್ಯ ಗುರುಗಳು ಪ್ರಕಾಶ್ನಾಥ್ ಗುರುಗಳು ಅವರ ನೇತೃತ್ವದಲ್ಲಿ ಈ 3 ಸಂಸ್ಥೆಗಳು ನಡೀತಾ ಇದ್ದಾವೆ. ಓಕೆ. ನಾನು ಒಂದು ಲಾಂಗ್ ಬ್ರೇಕ್ನಲ್ಲಿದ್ದೆ. ಆಲ್ಮೋಸ್ಟ್ ಸರಿಸುಮಾರು 1-1.5 ವರ್ಷಗಳ ಕಾಲದ ಬ್ರೇಕ್ನಲ್ಲಿ ನಾನಿದ್ದೆ. ಅಂದರೆ ಈ ಪ್ರೊಫೆಷನಲ್ ಇರಲಿಲ್ಲ, ಮೀಡಿಯಾದಿಂದನೇ ಹೊರಗಡೆ ಇದ್ದೆ. ನಾನು ಯಾಕೆ ಬೇರೆ ಬೇರೆ ದೇಶಗಳಿಗೊಂದಿಷ್ಟು ಪ್ರಯಾಣ ಮಾಡಿದ್ದೆ. ಐ ನೀಡೆಡ್ ಎ ಬ್ರೇಕ್. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಭಾಳ ಸೂಕ್ಷ್ಮವಾದ ಸುಮಾರು ವಿಷಯಗಳಿದ್ದಾವೆ. ನಾನು ಹಿಂದೆ ಉಳಿದಿದ್ದೆ, ಏನು ಕಾರಣ ಆಯಿತು, ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಬಟ್ ಐ ಫೆಲ್ಟ್ ಲೈಕ್ ಐ ವಾಂಟೆಡ್ ಎ ಬ್ರೇಕ್. ಸೊ ನಾನು ದೂರ ಉಳ್ಕೊಂಡಿದ್ದೆ. ನಾನು ಮತ್ತೆ ಭಾರತಕ್ಕೆ ವಾಪಸ್ ಬಂದಾದಮೇಲೆ ಪೂಜ್ಯರು ಕರೆದು ಇದೊಂದು ಅವಕಾಶ ಮಾಡಿಕೊಟ್ರು. ಯು ಬಿ ದ ಗ್ರೂಪ್ ಎಡಿಟರ್, ಗ್ರೂಪ್ ಹೆಡ್ ಅಂತ. ಬಹಳ ಚಿಕ್ಕ ವಯಸ್ಸಿಗೇನೆ ಅದೊಂದು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದು ನಿಜಕ್ಕೂ ಬಹಳ ಖುಷಿ. ಮತ್ತು ದೊಡ್ಡವರು ನನ್ನ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ಇಲ್ಲ ಈ ಹುಡುಗ 2-3 ಚಾನೆಲ್ಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ ಒಟ್ಟಿಗೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ನಮ್ಮನ್ನು ಕಾಯೋದು. ಯಾರು ಮಾಲೀಕರು ರಾಜ್ ನ್ಯೂಸ್? ಕನ್ನಡಿಗರ? ಇದು ಬೇಸಿಕಲಿ ಬಂದು ತಮಿಳಿನ ನೆಟ್ವರ್ಕ್. ನೀವು ಗಮನಿಸಿರ್ಬೋದು, ರಾಜ್ ತಮಿಳಿದೆ, ರಾಜ್ ಮ್ಯೂಸಿಕ್ ತಮಿಳಿದೆ, ಮಲಯಾಳಮಲ್ಲಿದೆ, ತೆಲುಗುಲಿದೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಕರ್ನಾಟಕದಲ್ಲಿ ಎಲ್ಲ ಏನೇನು ನಡೆಯುತ್ತೆ ಅದನ್ನು ನಾವು ಅವರಿಂದ ಗುತ್ತಿಗೆ ಥರ ತಗೊಂಡು ಕನ್ನಡದವರೇ ನಡೆಸೋದಿದೆ. ಕಂಟೆಂಟು ಕನ್ನಡದ ಅಥವಾ ತಮಿಳದು? ಅದೆಲ್ಲ ಸಂಪೂರ್ಣ ಕನ್ನಡ. ಈಗ ಕೆಲವು ಚಾನಲ್ಗಳದ್ದು ತಮಿಳು ಮೇಲೆ ಅವ್ರು ಮಾಡಿದ್ದನ್ನೆಲ್ಲ ಡಬ್ ಮಾಡ್ತಿರ್ತಾರೆ, ಕೆಟ್ಟದಾಗ ಲಿಪ್ಸಿಂಗ್ ಮಾಡಿ ಎಲ್ಲ ಮಾಡ್ತಿರ್ತಾರೆ. ಇಲ್ಲವೇ ಇಲ್ಲ, ಅಬ್ಸಲ್ಯೂಟ್ಲಿ ಝೀರೋ. ಸಂಪೂರ್ಣ ಕನ್ನಡ, ಸಂಪೂರ್ಣ ಕನ್ನಡ, ಸಂಪೂರ್ಣ ಕನ್ನಡ. ವೆರಿ ನೈಸ್. ಸಂಪೂರ್ಣ ಕನ್ನಡಿಗ ಚಂದನ್ ಶರ್ಮಾ ಅವರಿಗೆ ಕಲಾ ಮಾಧ್ಯಮದ ಪರವಾಗಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೊಡ್ಡ ಆಫೀಸು. ಹೌದು, ಬಹಳ ದೊಡ್ಡ ಆಫೀಸು. ಬಹಳ ಜನ ಆ್ಯಕ್ಚುಲಿ ಏನ್ರಿ ನಿಮ್ಮ ಆಫೀಸ್ ರೈಲ್ವೆ ಬೋಗಿ ಇದ್ದಂಗಿದೆ ಅಂತ. ಓಕೆ. ನಿಮ್ಗೆ ಒಳಗಡೆ ಬಂದರೆ ಗೊತ್ತಾಗುತ್ತೆ. ನೋಡೋಣ, ಬನ್ನಿ ದಯವಿಟ್ಟು. ಲೆಟ್ಸ್ ಹ್ಯಾವ್ ಎ ಲುಕ್ ಆಫ್ ದಿ ರೈಲ್ವೆ ಬೋಗಿ. ಓಕೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಇದು ರೈಲ್ವೆ ಬೋಗಿ ಆರಂಭ. ಇದು ರೈಲ್ವೆ ಬೋಗಿಯ ಮೊದಲ ಬೋಗಿ. ಓಕೆ. ಆಮೇಲೆ ನಾವು ಮುಂದುವರಿತಾ ಹೋದ್ರೆ ನಿಮ್ಗೆ ಕಾಣಿಸುತ್ತೆ, ಇದು MD ಅವರ ಕ್ಯಾಬಿನ್ನು. ನಾನು ಗ್ರೂಪ್ ಎಡಿಟ್ರು. ಓ, ಗ್ರೂಪ್ ಎಡಿಟರ್ ಅಂತ ನಿಮ್ಮ ಹುದ್ದೆ? MD ಅಂದ್ರೆ ಓನರಾ? MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟ್ರು. ಬಟ್ ಸಂಪೂರ್ಣವಾದ ಜವಾಬ್ದಾರಿ ಬಂದು ನಮ್ಮ ಪೂಜ್ಯರು BGSನ ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ಸಂಪೂರ್ಣವಾಗಿ ಸಂಸ್ಥೆ ನೋಡ್ಕೊಳ್ತಾ ಇದ್ದಾರೆ. ಓ, ಒಂದು ಮಠ ನಡೆಸುತ್ತಿದ್ದೀನ? ಹೌದು. ಮಠದಲ್ಲಿ ಇರುವ ನಮ್ಮ ಗುರುಗಳಿಗೆ ಆಸ್ಥೆ ಏನು ಅಂತಂದರೆ ಜನರ ಪರವಾಗಿ ನಿಂತ್ಕೊಳ್ಬೇಕು ಅಂತ. ಹಾಗಾಗಿ ಈ ಸಂಸ್ಥೆ ಮಾತ್ರವಲ್ಲದೆ ನಾನು ಹೇಳದ್ನಲ್ಲ, ಇನ್ನು 2-3 ಸಂಸ್ಥೆಗಳು. ಆ ಸಂಸ್ಥೆಗಳ ಮೂಲ ಉದ್ದೇಶ ಏನು ಅಂತಂದರೆ TRP ಉದ್ದೇಶ ಅಲ್ಲ, ಅಥವಾ ನಾವು ಜನರದ್ದು
ರಾಜಕಾರಣಿಗಳದ್ದು ಇನ್ನೊಂದು ಯಾವುದೋ ತೆಗೆದುಕೊಂಡು ಬಂದು ಹಾಕಬೇಕು, ನೆಗೆಟಿವ್ ಮಾಡಬೇಕು, ಆ ಥರದ ಉದ್ದೇಶ ಅಲ್ಲ. ಈ ಸಂಸ್ಥೆಗಳ ಮೂಲಕ ಈಗಾಗಲೇ ಅವರು ಅನೇಕ ಯೂನಿವರ್ಸಿಟಿಗಳ ಮೂಲಕ, ಆಸ್ಪತ್ರೆಗಳ ಮೂಲಕ ಜನಸೇವೆಗೆ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಬಿ ಜಿ ಎಸ್ ಸಂಸ್ಥಾನ ಏನಿದೆ ಅದನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಚಾನಲ್ಗಳು ಯಾಕೆ ಅಂತಂದರೆ ನಾವು ಅತಿ ಹೆಚ್ಚು ಜನಕ್ಕೆ ನಮ್ಮ ಕೆಲಸಗಳಿಂದ ರೀಚ್ ಆಗ್ಬೋದು, ರೀಚ್ ಆಗೋ ಮೂಲಕ ಜನರಿಗೆ ಸಹಾಯಕ್ಕೆ ನಿಂತ್ಕೊಳ್ಬೋದು ಅಂತ. ಇನ್ಫ್ಯಾಕ್ಟ್ ನಮ್ಮ ಚಾನಲ್ ಧ್ಯೇಯ ಏನು ಅಂತ ನೀವು ಕೇಳಿದ್ರೆ, ಜನಸೇವೆಗಾಗಿ ನಾವು ಸದಾ ಸಿದ್ಧ ಅಂತ. ಸಾಮಾನ್ಯವಾಗಿ ಅದನ್ನು ಸುಮ್ಮನೆ ಬರ್ಕೊಳ್ತಾರೆ, ಜನರಿಗಾಗಿ, ಸಮಾಜದ ಕಳಕಳಿಗಾಗಿ ಅಂತ ಸುಮ್ಮನೆ ಬರ್ಕೊಳ್ತಾರೆ. ಬಟ್ ನಾವು ಅದನ್ನು ಆ್ಯಕ್ಚುಲಿ ಮಾಡಿದ್ದೀವಿ. ಸುಮಾರು ಜನಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಎಜುಕೇಷ್ನಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆನ್ಸ್ ಆಗಿರ್ಬೋದು, ಸಂಪೂರ್ಣವಾಗಿ ನಾವು ಜನರ ಜೊತೆಗೆ A to Z ಎಲ್ಲೆಲ್ಲಿ ಸಾಧ್ಯವೋ. ಅಫ್ಕೋರ್ಸ್ ಒಂದು 100 ಪ್ರಕರಣ ಇದೆ ಅಂತಂದರೆ ನಾವು 100ಕ್ಕೆ 100 ನಿಂತ್ಕೊಳ್ಳೋಕೆ ಸಾಧ್ಯ ಆಗಲಿಕ್ಕಿಲ್ಲ. 100ರಲ್ಲಿ ಅಟ್ಲೀಸ್ಟ್ ಒಂದು 50 ಭಾಗ ಆದರೂ ಕೂಡ ಒಂದು ಕುಟುಂಬದ ಜೊತೆಗೆ ಮತ್ತು ಸಮಾಜದ ಜೊತೆಗೆ ನಾವು ನಿಂತ್ಕೊಂಡಿದ್ದೀವಿ ಕೂಡ. ಫ್ಯಾಮಿಲಿಯಾಗಿ ಮನೆ ಮಕ್ಕಳ ರೀತಿಯಲ್ಲಿ ನಾವು ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಕೂಡ. ವೆರಿ ಗುಡ್. ಸೊ ಹಾಗಾಗಿ ರಾಜ್ ನ್ಯೂಸು ಈಗೊಂದು ಹೊಸ ಆಯಾಮ ಇದು ರಾಜ್ ನ್ಯೂಸ್ನದ್ದು. ನೀವು ಕೇಳಿರ್ಬೋದು, ರಾಜ್ ನ್ಯೂಸ್ ಕಳೆದ 14-15 ವರ್ಷದಿಂದ ರಾಜ್ ನ್ಯೂಸ್ ಅನ್ನೋದು ಸಂಸ್ಥೆ ಇದ್ದೇ ಇದೆ. ನೀವು ಕೇಳಿರ್ಬೋದು, ರಾಜ್ ಮ್ಯೂಸಿಕ್ ಕೂಡ ಇದ್ದೇ ಇದೆ. ರಾಜ್ ಮ್ಯೂಸಿಕ್ ಕೂಡ ಅದಕ್ಕಿಂತ ಹಳೆಯದು, ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಟೈಮಲ್ಲಿ ಬಂದಿದೆ ಎರಡು ಕೂಡ. ಆದರೆ ಈಗ ಏನಾಗಿದೆ ಅಂತಂದರೆ, ಇತ್ತೀಚಿನ ನಮ್ಮ ಗುರುಗಳ ಎಂಟ್ರಿ ಆದಾಗಿಂದ ಇವಾಗ ಏನಾಗಿದೆ ಅಂತಂದರೆ, ಇದರ ಸಂಪೂರ್ಣ ಚಹರೆನೇ ಬದಲಾಗಿದೆ, ಸಂಪೂರ್ಣ ಧ್ಯೇಯನೇ ಬದಲಾಗಿದೆ. ಅಫ್ಕೋರ್ಸ್ ಹಿಂದೆ ಇದ್ದಂಥವ್ರು ಕೂಡ ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಇದರ ಧ್ಯೇಯ ಮತ್ತು ಇದರ ಉದ್ದೇಶ ಏನಿದೆ, ಜನರ ಜೊತೆಗೆ ನಿಂತ್ಕೋಬೇಕು ಅಂತ ಅನ್ನೋದು, ಇದು ಸತ್ಯಭರಿತವಾಗಿ ಸಂಪೂರ್ಣವಾಗಿ ಬದಲಾಗಿದೆ. ಸೊ ದಿಸ್ ಈಸ್ ವಾಟ್ ರಾಜ್ ನ್ಯೂಸ್ ಈಸ್. ನಾವು ಜನರ ರಾಜರಾಗಬೇಕು ಅಂತ ಒಳ್ಳೆ ಕೆಲಸ ಮಾಡೋ ಮೂಲಕ ನಮಗೆ ನಾವು ರಾಜರಾಗ. ಡೆಮೋಕ್ರಸಿ ಜನನೇ ರಾಜರು. ಎಕ್ಸಾಕ್ಟ್ಲಿ, ಜನರೇ ರಾಜರು. ಆದರೆ ನಾವು ಒಳ್ಳೆ ಕೆಲಸ ಮಾಡೋ ಮೂಲಕ, ಜನರನ್ನು ರಾಜರನ್ನಾಗಿ ಮಾಡೋ ಮೂಲಕ, ನೀವು ಹೇಳ್ದಂಗೆ ಅವರು ಎಸ್ ಐ ಆಮ್ ದಿ ಪಾರ್ಟ್ ಆಫ್ ದಿಸ್ ಸಿಸ್ಟಮ್, ಐ ಆಮ್ ದಿ ಪಾರ್ಟ್ ಆಫ್ ದಿಸ್ ಸೊಸೈಟಿ ಅನ್ನೋದು ಅವರಿಗೆ ನಿಜವಾಗ್ಲೂ ಅರಿವಾಗಬೇಕು ಅನ್ನೋದು ನಮ್ಮ ಧ್ಯೇಯ. ಆ ಧ್ಯೇಯನ ನಾವು ಮುಂದುವರ್ಸ್ಕೊಂಡು ಬರ್ತಾನೆ ಇದ್ದೀವಿ, ಆ ಧ್ಯೇಯನ ನಾವು ನಡ್ಸ್ಕೊಂಡು ಹೋಗ್ತಾನೆ ಇದ್ದೀವಿ. ದಿಸ್ ಇಸ್ ಜಸ್ಟ್ ದಿ ಬಿಗಿನಿಂಗ್ ಪರಮ್ಜಿ. ಇದು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮತ್ತು ಒಂದು ಕ್ರಾಂತಿಯ ರೂಪದಲ್ಲಿ ನಾವು ಇದನ್ನು ತೊಗೊಂಡು ಹೋಗ್ತೀವಿ ಅನ್ನೋದ್ರಲ್ಲಿ ಯಾವ ಅನುಮಾನ ಕೊಡಿ. ಆದರೆ ನೋಡಿ, ನಿಮ್ಮದು 24 ಗಂಟೆ ಚಾನಲ್ಲ, 24/7 24 ಗಂಟೆ ನ್ಯೂಸ್ ಕೊಡೋಂಥದ್ದು ಇರುತ್ತಾ ಸರ್? 24/7 ನ್ಯೂಸ್ ಕೊಡೋದು ಸಾಮಾನ್ಯ ಇರಲ್ಲ, ನೀವು ಹೇಳಿದ ನಿಜ. ವೈ 24/7 ನ್ಯೂಸ್ ಚಾನಲ್ ರಿಕ್ವೈರ್ಡ್? ಎಕ್ಸಾಕ್ಟ್ಲಿ, ಇದು ಭಾಳ ಜನ ಕೇಳೋ ಪ್ರಶ್ನೆ, 24 ಗಂಟೆ ನ್ಯೂಸ್ ಚಾನಲ್ ಯಾಕೆ ಬೇಕು ಅಂತ. ಹಾಗಾಗಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಬರೀ 24 ಗಂಟೆ ನ್ಯೂಸ್ ಮಾತ್ರ ಕೊಡೋದು, ಅಥವಾ ಇದ್ದದನ್ನೇ ರಿಪೀಟ್ ಹಾಕೋದು, ಅಥವಾ ಸಿಕ್ಕಿದ್ದನ್ನು ಮತ್ತೆ ಹಾಕೋದು, ನಾವು ಅದನ್ನು ಮಾಡ್ತಾ ಇಲ್ಲ. ಅದೇ ಹೇಳಿದ್ನೇ ಎಳೆದು ಹೇಳ್ತಿರ್ತಾರಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ನೋಡಿ ಇಲ್ಲಾಗಿದೆ, ಆಗಿದೆ 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 ಅಂತ ಹೇಳ್ತಾನೆ ಇರ್ತಾರಲ್ಲ. ನೀವು ನೋಡ್ತಾ ಇರ್ಬೋದು, ಏನಾಗ್ತಾ ಇದೆ ಜಗತ್ತಿನಲ್ಲಿ, ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ, ಬನ್ನಿ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಆ ರಾಜ್ಯದಲ್ಲಿರುವಂಥ ಈ ಮನುಷ್ಯ ಏನು ಮಾಡ್ದ, ಹಂಗಿರುವಂಥ ಇವನು ಹೆಂಗ್ ಮಾಡ್ದ, ಆ ಜಿಲ್ಲೆಯಲ್ಲಿ ಆಗಿದ್ದಾದ್ರೂ ಏನು ಗೊತ್ತಾ, ಈ ರಸ್ತೆಯಲ್ಲಿ ಬಿದ್ದಿದ್ದಾದ್ರೂ ಏನು ಗೊತ್ತಾ, ಇದನ್ನ ನಾವು ಬಿಟ್ಬಿಟ್ಟಿದ್ದೀವಿ ಸರ್. ಬಿಟ್ಬಿಟ್ಟಿದ್ದೀರಾ? ಇದನ್ನ ಸಂಪೂರ್ಣ ಬಿಟ್ಟು. ಆಮೇಲೆ ಇನ್ನೊಂದು ಪ್ರೈವೇಟ್ 24/7 ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಅಂತಾರೆ. ಯಾವ ಚಾನಲ್ ಹಾಕ್ರು ಅವರು ಅದೇ ಫುಟೇಜ್ಗೆ ಹಂಗೆ ಆಗ್ತಾ ಇರ್ತಾರೆ, ಅದೇ ವಿಷಯ, ಅದೇ ಫುಟೇಜು, ಅದೇ ಕಂಟೆಂಟ್. ಉದಾಹರಣೆ ಒಂದು ಆಕ್ಸಿಡೆಂಟ್ ಅನ್ಕೊಳ್ಳಿ, ನಮ್ಮಲ್ಲಿ ಮಾತ್ರ ಅಂದ್ಬಿಟ್ಟು ಯಾರು ಅದು ನೋಡೋಕ್ಕೂ ಆಗ್ಬಾರ್ದು, ಅಕ್ಷಯ ಕಾಣೋದಿಲ್ಲ, ಹಂಗೆ ಅವ್ರ ಲೋಗೋ ಎಲ್ಲ ಹಾಕ್ತಾ ಇರ್ತಾರೆ. ನೋಡ್ರಿ, ಎಲ್ಲ ಚಾನಲ್ ಅದೇ ಫುಟೇಜ್ ಮೇಲೆ ಅದೇ ಲೋಗೋ ಹಾಕಿರುತ್ತೆ. ಅದಕ್ಕೆ ನಾನೊಂದು ಹೊಸಾದ್ ಮಾಡಿಸ್ಬೇಕು ಅಂತಿದ್ದೀನಿ. ನಮ್ಮಲ್ಲಿ ಮಾತ್ರ ಇಲ್ಲ ಅಂತ ಅಲ್ಲ, ನಮ್ಮಲ್ಲಿ ಮಾತ್ರ ಹಾಕಲ್ಲ ನಾವು, ಆಯ್ತಾ? ಬೇರೆಯವರಲ್ಲೂ ಇದೆ, ಬಿಟ್ಬಿಡಿ. ಇನ್ನೊಂದು ಹಾಕ್ತಾರೆ, ಮೊದಲು ನಮ್ಮಲ್ಲೇ ಮೊದಲು ಅಂತ ಹಾಕ್ತಾರೆ, ಅಂತ ಒಂದು ಹಾಕ್ತಾರೆ. ನಾನು ಅದಕ್ಕೆ ಇನ್ನೊಂದು ಮಾಡಿಸ್ಬೇಕು ಅಂತಿದ್ದೀನಿ, ನಗಬೇಡಿ ನೀವು ಹೇಳಿದ್ರೆ, ನಮ್ಮಲ್ಲೇ ಕೊನೆ ಅಂತ. ನಮ್ಮಲ್ಲೇ ಮೊದಲು ಬಂದ್ರೆ ಸರ್, ಜನಕ್ಕೆ ಸಾವಿರಾರು ಆಯ್ಕೆ ಇದೆ ಸರ್. ಜನಕ್ಕೆ ಯೂಟ್ಯೂಬ್ ಇದೆ, ಡಿಜಿಟಲ್ ಮಾಧ್ಯಮ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಜನಕ್ಕೆ ಇವತ್ತು ಫಿಂಗರ್ ಟಿಪ್ಸ್ನಲ್ಲಿ ಆಯ್ಕೆಗಳಿದ್ದಾವೆ, ಏನು ಬೇಕು ಅದಿದ್ದಾವೆ ಜನಕ್ಕೆ. ನಮ್ಮಲ್ಲೇ ಮೊದಲು ಅನ್ನೋದು ನಡೆಯಲ್ಲ, ನಮ್ಮಲ್ಲಿ ಕೊನೆ, ಏನು ತೊಂದರೆ ಇಲ್ಲ, ಕೊನೆಯಲ್ಲಿ ಬಂದರೆ ಜನ ನೋಡಬಾರ್ದು ಅಂತೇನಿಲ್ಲ. ಆಮೇಲೆ ಜಸ್ಟ್ ಇಮ್ಯಾಜಿನ್, ನಾವು ನಮ್ಮ ಸಂಸ್ಥೆಯಲ್ಲಿ ಈಗ ಒಂದು 10-12 ಚಾನಲ್ನ ಒಟ್ಟಿಗೆ ಹಾಕೊಂಡು ನೋಡ್ತಾ ಇರ್ತೀವಿ. ಅವರಲ್ಲಿ ಫಸ್ಟ್ ಬಂದ್ಬಿಡ್ತು, ಇವರಲ್ಲಿ ಫಸ್ಟ್ ಬಂದ್ಬಿಡ್ತು, ಇವರಲ್ಲಿ ಸೆಕೆಂಡ್ ಬಂತು, ಇವರಲ್ಲಿ ಥರ್ಡ್ ಬಂತು. ದಟ್ ಡಸಂಟ್ ಮ್ಯಾಟರ್. ನೀವು ಯಾವುದೋ ಒಂದು ಸುದ್ದಿ ಬಂತು ಅಂತಂದಾಗ ಆ ಸುದ್ದಿಗೆ ಪ್ರಾಮುಖ್ಯತೆ ಕೊಟ್ಟು, ಆ ಸುದ್ದಿಯ ಆಳ ಅಗಲಗಳಿಗೆ ಇಳಿದು, ಆ ಸುದ್ದಿಯನ್ನ ನೀವು ಹೇಗೆ ಡಿಸೆಕ್ಷನ್ ಮಾಡ್ತೀರಿ, ಬಯಾಲಜಿಯಲ್ಲಿ ಡಿಸೆಕ್ಷನ್ ಮಾಡ್ತಾರಲ್ಲ, ಕತ್ತರಿಸಿ ನೋಡೋದಿದೆಯಲ್ಲ, ಒಳಹೂರಣ ನೋಡೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಮ ಹುಡುಗರಿಗೆ ಹೇಳಿದ್ದೀನಿ ನಾನು, ನೋಡ್ರಪ್ಪ ನಮ್ಮಲ್ಲಿ ಮೊದಲೇ ಇಲ್ಲ,
ನಮ್ಮಲ್ಲಿ ಕೊನೆ ಏನು ಚಿಂತೆ ಇಲ್ಲ. ಕೊನೆಯಲ್ಲಿ ಯಾರು ಬೇಕೋ ಅವ್ರು ನೋಡ್ಕೊಂಡೇ ನೋಡ್ಕೊತಾರೆ. ನಮ್ಮಲ್ಲಿ ಮೊದಲೇ ಅನ್ನೋರು 12 ಚಾನಲ್ ಹಾಕೊಂಡು ನೋಡಿರಲ್ಲ. ಈಗ ನಿಮ್ಮ ಮನೇಲಿ 12 ಚಾನಲ್ ಒಟ್ಟಿಗೆ ಹಾಕೊಂಡಿರ್ತೀರಾ? ಇಲ್ಲ ಅಲ್ವಾ? ನಾವೇನು ಮಾಡಿರ್ತೀವಿ, ಒಂದು ಚಾನಲ್ ಹಾಕೊಂಡಿರ್ತೀವಿ, ಅದನ್ನು ನಮ್ಮ ರಿಮೋಟ್ ಮೂಲಕ ಹೀಗೆ ಶಿಫ್ಟ್ ಮಾಡ್ತಾ ಇರ್ತೀವಿ, ಹೌದಲ್ವಾ? ಸೊ ಹಾಗಾಗಿ ನಮ್ಮಲ್ಲಿ ಕೊನೆ ಬಂದರೂ ನಮಗೇನು ಚಿಂತೆ ಇಲ್ಲ, ಚೆನ್ನಾಗಿ ಕೊಡಬೇಕಷ್ಟೆ. ಸುಳ್ಳು ಸುದ್ದಿಗಳನ್ನು ಕೊಡೋದು, ಅದಕ್ಕೆ ಇನ್ನೊಂದೇನೋ ಮಸಾಲೆ ಹಾಕೋದು, ಅದಕ್ಕೆ ಚಟ್ನಿ ಹಾಕೋದು. ಇನ್ಫ್ಯಾಕ್ಟ್ ಟು ಬಿ ವೆರಿ ಆನೆಸ್ಟ್ ವಿತ್ ಯು, ನಾನು ನನ್ನ ಸ್ವಂತ ಕ್ರಿಟಿಕ್. ನಾನು ಯಾವಾಗಲೂ ಹೇಳ್ತೀನಿ, ನಾವೇನು ಮೀಡಿಯಾದವರು ಸಿಕ್ಕಾಪಟ್ಟೆ ಸಾಚಗಳಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಂತೇನಿಲ್ಲ, ನಾವೇನು ಸಮಸ್ಯೆಗಳನ್ನು ತಂದೊಡ್ಡಿಲ್ಲ ಅಂತೇನಿಲ್ಲ, ನಾವೇನು ಸುಳ್ಳು ಸುದ್ದಿಗಳನ್ನು ಕೊಟ್ಟಿಲ್ಲ ಅಂತೇನಿಲ್ಲ, ಧಾವಂತಕ್ಕೆ ಬಿದ್ದು ಇಲ್ಲದೇ ಇರೋ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಿಲ್ಲ ಅಂತೇನಿಲ್ಲ. ಸುಳ್ಳನ್ನ ಸತ್ಯ ಅಂತ ಹೌದು, ಸುಳ್ಳನ್ನ ಸತ್ಯ ಅಂತ ತಲೆ ಮೇಲೆ ಹೊಡೆದಂಗೆ ಬಿಂಬಿಸಿದ ಅನೇಕ ಜನ ಇದ್ದಾರೆ. ನಾನೇ ಸುಮಾರು ಸಲ ಎಡವಟ್ಟು ಮಾಡಿರ್ಬೋದು. ನೀವು ಮುಕ್ತವಾಗಿ ಹೇಳ್ತೀನಿ, ನನ್ನಲ್ಲಿ ಮುಚ್ಚಿಟ್ಕೊಳ್ಳೋದು ಏನೂ ಇಲ್ವೇ ಇಲ್ಲ. ಇವತ್ತು ನಾನು ಇದನ್ನು 100 ಸಲ ಆನ್ ಏರ್ ಕೂಡ ಹೇಳಿದ್ದೀನಿ. ನನ್ನ ಬೆನ್ನ ಹಿಂದೆ ನನಗೊಂದು ಕನ್ನಡಿ ಇರಬೇಕಲ್ವಾ, ಸಾಮಾನ್ಯವಾಗಿ ನಾನು ನೋಡ್ಕೊಳ್ಳೋಕ್ಕೆ. ಆ ಕನ್ನಡಿ ನಾನು ಹಾಕ್ಕೊಂಡು ತಿರುಗಬೇಕು ಸರ್. ಒಂದೊಂದು ಸಲ ನೋಡ್ತಾ ಇರಬೇಕು, ಕನ್ನಡಿ ಸರಿಯಾಗಿದೆಯಾ, ನನ್ನ ಬೆನ್ನ ಹಿಂದೆ ನಡೀತಿರೋದು ನೆಟ್ಟಿಗಿದೆಯಾ, ನೆಟ್ಟಿಗಿಲ್ವಾ, ಇದನ್ನು ನೋಡ್ತಾ ಇರಬೇಕು. ಇಲ್ಲ ಅಂತಂದರೆ ನಾವೇ ಬ್ರಹ್ಮರು, ನಾವೇ ಈಶ್ವರರು, ನಾವು ಮೇಲಿಂದ ಉದುರು ಬಿದ್ದವರು, ನಾವು ಹೇಳೋದಲ್ಲ ಸತ್ಯ ಅನ್ನುವ ಭ್ರಮಾತೀತ ಬದುಕಿನಲ್ಲಿ ನೀವೇನೋದು ಬದುಕ್ಬಿಟ್ರೆ ಇದೆಯಲ್ಲ, ಅದಕ್ಕಿಂತ ಫೂಲಿಶ್ನೆಸ್ಸು ನೀವು ನನ್ನನ್ನು ಕೇಳಿದ್ರೆ ಯಾವುದೂ ಇಲ್ಲ. ನಾನು ಮನುಷ್ಯ, ಇಲ್ಲಿ ಚಾನಲಲ್ಲಿ ಕೆಲಸ ಮಾಡೋರು ಕೂಡ ಮನುಷ್ಯರೇ. ಇದ್ರ ಜೊತೆಗೆ ಒಂದಿಷ್ಟು ಮಷಿನ್ಸ್ ನಮಗೆ ಸಾಥ್ ಕೊಡ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಯಾವುದನ್ನು ಮಾಡೋವಾಗಲೂ 100 ಸಲ ಪರಾಮರ್ಶಿಸಬೇಕು. ತಪ್ಪು ಮಾಡಿದ್ದೀನಾ? ನಾನು ಏನೋ ಒಂದು ಸುದ್ದಿ ಕೊಡುವಾಗ, ಸುದ್ದಿಯ ಆಯಾಮದ ಬಗ್ಗೆ ಚರ್ಚೆ ಮಾಡುವಾಗ ನನ್ನಲ್ಲಿ ಸಮಸ್ಯೆ ಆಗಿದೆಯಾ, ಅದನ್ನು ಆತ್ಮವಿಮರ್ಶೆ ಮಾಡಿ ಒಪ್ಪಿಕೊಳ್ಳುವ ತಾಕತ್ತಿರಬೇಕು. ಹೌದು ರೀ, ನಾನು ತಪ್ಪು ಮಾಡಿದ್ದೀನಿ, ನಾನು ಅದನ್ನು ತಿದ್ಕೊಳ್ತೀನಿ, ಇನ್ನು ಮುಂದೆ ತಪ್ಪಾಗದಂತೆ ನಾನು ನೋಡ್ಕೊಳ್ತೀನಿ. ಆ ಆತ್ಮವಿಮರ್ಶೆ ಇದೆಯಲ್ಲ, ಅಥವಾ ಆತ್ಮಾವಲೋಕನ ಇದೆಯಲ್ಲ, ಇಂಟ್ರಾಸ್ಪೆಕ್ಷನ್ ಇದೆಯಲ್ಲ ಸರ್, ಪರಮ್ ಸರ್, ಅದು ಭಾಳ ಇಂಪಾರ್ಟೆಂಟ್. ನಾನು ಬೇರೆ ಚಾನೆಲ್ಗಳ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಬಟ್ ನನ್ನಲ್ಲಿ ನಾನು ಸುಮಾರು ಸಲ ಮಾಡ್ಕೊಂಡಿದ್ದೀನಿ. ಎಷ್ಟೋ ಸಲ ನಾನೇನಾದರೂ ತಪ್ಪು ಹೇಳಿದ್ರೆ ಐ ಆಮ್ ಸಾರಿ, ಐ ಅಪಾಲಜೈಸ್, ನನಗೆ ಸುಮಾರು ಎಪಿಸೋಡ್ಗಳು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಹಳೇದೊಂದು ಚಾನಲಲ್ಲಿದ್ದೆ, ನಾನು BTVಲಿದ್ದೆ ಅಂತ ಅನ್ಕೋತೀನಿ. 2014ರಿಂದ ನಾನು BTV ಖುಷಿ ಪಡೋ ಸುದ್ದಿ ಅದಲ್ಲ, ಅದು ಈ ಖುಷಿ ಪಡೋದು ಮೊನ್ನೆ ಬಂದಿದ್ದು, ಆಯ್ತಾ. ನಾನು 2014ಇಂದ 2017ವರೆಗೂ BTV ಚಾನಲ್. ಅವಾಗಿಂದ ಖುಷಿ ಕೊಡ್ತಾ ಇದ್ರೆ ಕರ್ನಾಟಕ ಜನತೆಗೆ. ನಾನು ಖುಷಿ ಕೊಟ್ಟನೋ ದುಃಖ ಕೊಟ್ಟನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಜನಮಾನಸದಲ್ಲಿ ಒಂದು ಹೆಸರಾಗಿ ನನ್ನನ್ನು ತುಂಬ ಪ್ರೀತಿಯಿಂದ ಉಳಿಸಿದ ಸಂಸ್ಥೆ BTV ಕೂಡ ಒಂದು. ಆ ಸಂದರ್ಭದಲ್ಲಿ ಏನಾಯಿತು, ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ ಒಂದು ಮಾತು ಬಂತು. ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ. ನಾನು ಹೆಣ್ಮಗಳ ಹೆಸರನ್ನು ಮರೆತು ಬಿಟ್ಟೆ. ನಾನು ಆ ಪೊಲೀಸ್ ಅಧಿಕಾರಿ ಹೀಗೆ ಮಾಡಿದ್ದಾರೆ, ಅವ್ರು ಹಾಗೆ ಮಾಡಬಾರ್ದಾಗಿತ್ತು ಅಂತ. ನಾನು ಇನ್ಫ್ಯಾಕ್ಟ್ ಆನ್ ಏರಲ್ಲಿ ಕೂತ್ಕೊಂಡಿದ್ದವನು, ನನಗೆ ಸುದ್ದಿ ಬಂತು, ನಾನು ಅದರ ಬಗ್ಗೆ ಭಾಳ ರೋಷಾವೇಶವಾಗಿ ಮಾತಾಡಿದೆ. ನಾನು ಅದು ಯಾಕೆ ಹಾಗೆ ಮಾಡಿದ್ರು, ಅದು ಹಾಗಲ್ಲ ಹೀಗಲ್ಲ ಅಂತ ರೋಷಾವೇಶವಾಗಿ ಮಾತಾಡಿದೆ. ಅದಾದ ನಂತರದಲ್ಲಿ ನನಗೇನು ಗೊತ್ತಾಯಿತು, ಒಂದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಯಿತು, ಓ ಇಲ್ಲ, ನಾನು ತಿಳಿದುಕೊಂಡಿದ್ದಂಥ ಆಯಾಮ ಅಥವಾ ನನಗೆ ಸಿಕ್ಕಿದ ಆಯಾಮ ತಪ್ಪಿನ ಆಯಾಮ ಇದೆ, ಇದಕ್ಕೆ ಇನ್ನೊಂದು ಆಯಾಮ ಇದೆ, ಇದಕ್ಕೆ ಇನ್ನೊಂದು ಮುಖ ಇದೆ. ಒಂದು ನಾಣ್ಯಕ್ಕೆ 2 ಮುಖಗಳಿರುವ ರೀತಿಯಲ್ಲಿ ಇದಕ್ಕೆ ಇನ್ನೊಂದು ಮುಖ ಇದೆ ಅಂತ ನನಗೆ ಗೊತ್ತಾಯಿತು. ದೆನ್ ಐ ಪರ್ಸ್ನಲಿ ಅಪಾಲಜೈಸ್ಡ್ ಆನ್ ಸ್ಕ್ರೀನ್ ಆ ಪೊಲೀಸ್ ಅಧಿಕಾರಿಗೆ. ಎಸ್, ಅಫ್ಕೋರ್ಸ್, ಆನ್ ಸ್ಕ್ರೀನ್. ಎರಡನೇದು ಇನ್ನೊಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಖ್ಯಾತ ನಟ, ಇವತ್ತಿಗೂ ಕೂಡ ಅಷ್ಟೇ, ಕನ್ನಡದ ಸೂಪರ್ ಸ್ಟಾರ್ಸ್ಗಳಲ್ಲಿ ಒಬ್ಬರು, ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಸೂಪರ್ ಸ್ಟಾರ್ಸ್, ಅವ್ರ ಹೆಸರು ಬೇಡ. ಅವ್ರದ್ದು ಒಂದು ಪರ್ಸ್ನಲ್ ವಿಷಯ ಆಯಿತು. ಅವ್ರದ್ದು ಡಿವೋರ್ಸ್ ಆಗ್ತಿದೆ ಅಂಥದ್ದೊಂದು ವಿಷಯ ಬಂತು. ಸಾಮಾನ್ಯ ನೀವು ನನಗೆ ಹೃದಯ ಮುಟ್ಕೊಂಡು ಹೇಳಬೇಕು ಅಂತಂದರೆ ಹೇಳ್ಬಿಡ್ತೀನಿ ನಿಮಗೆ. ನಾನು ಈ ಪರ್ಸ್ನಲ್ ವಿಷಯಗಳಿಗೆ ಕೈ ಹಾಕೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗುತ್ತೆ ಸಾಮಾನ್ಯವಾಗಿ. ಅವ್ರು ಡಿವೋರ್ಸ್ ಆಗ್ತಿದೆ ಅಂತನ್ನುವಾಗ ಅದು ಅವ್ರ ಬದುಕು, ಅದು ಅವ್ರು ಕಟ್ಕೊಂಡಂಥ ರೀತಿ ನೀತಿ, ಡಿವೋರ್ಸ್ ಆಗ್ತಿರ್ಬೋದು ಅಥವಾ ರೀಕನ್ಸೈಲ್ ಆಗ್ತಾ ಇರ್ಬೋದು, ಇನ್ನೊಂದೇನೋ ಆಗ್ತಾ ಇರ್ಬೋದು, ಇಲ್ಲ ಅಂತಿಲ್ಲ. ತುಂಬ ಒಳಗಡೆ ಅದನ್ನು ನಾನು ಸ್ಕ್ರೂ ಡ್ರೈವರ್ ಹಾಕಿ ತಿರುಗಿಸೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಬಿಕಾಸ್ ಒನ್ಸ್ ಅಗೇನ್ ದೇರ್ ಪರ್ಸ್ನಲ್ ಲೈಫ್. ಆವಾಗ ಆ ನಟನೇ ನನಗೆ ಫೋನಿಗೆ ಸಿಕ್ಕಿದ್ರು, ನನಗೆ ಇರಿಸ್ಮುರ್ಸು. ಏನಂದರೆ ನಮಗೊಂದು ಸಂದಿಗ್ಧತೆ ಏನಿರುತ್ತೆ ಅಂತಂದರೆ, ಅವರ ಅಭಿಮಾನಿಗಳು ಏನಪ್ಪ ಆಯಿತು ಈ ನಟರ ಬದುಕಿನಲ್ಲಿ, ಹಿಂಗಿರಬಾರ್ದಾಗಿತ್ತು, ಚೆನ್ನಾಗಿರಬೇಕು ಅಂತೆಲ್ಲ ಅವ್ರು ಕಾಯ್ತಾ ಇರ್ತಾರೆ. ನನಗೆ ಇರಿಸ್ಮುರ್ಸು. ಹೆಂಗೆ ಕೇಳೋದು? ಡಿವೋರ್ಸ್ ಮ್ಯಾಟ್ರು, ವಿಚ್ಛೇದನದ ವಿಷಯ. ಆಗ ನಾನು ಅವ್ರು ಕೇಳಿದೆ, ನೋಡಿ ಸರ್, ತುಂಬ ಫೇಮಸ್, ಇನ್ಫ್ಯಾಕ್ಟ್ ವೆರಿ ವೆರಿ ಫೇಮಸ್, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಟಾಪ್ ನಟರಲ್ಲಿ ಒಬ್ಬರು. ನಾನು ಅವ್ರು ಕೇಳಿದೆ, ಸರ್
ನಾನು ಮೊದಲಿಗೆ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ತಲೆ ತೂರಿಸುವ ಯಾವುದೇ ಅಧಿಕಾರ ನನಗಿಲ್ಲ. ಆದರೂ ನಿಮ್ಮ ಅಭಿಮಾನಿಗಳು, ನಿಮ್ಮನ್ನು ಪ್ರೀತಿಸೋ ವರ್ಗ ನಿಮ್ಮ ಬದುಕು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ನಿಮಗಾಗಿ ಹಾರೈಸ್ತಾ ಇದ್ದಾರೆ. ನಿಮಗೆ ಕಂಫರ್ಟಬಲ್ ಅಂತ ಅನ್ನಿಸಿದರೆ ನಿಮ್ಮ ಬದುಕಿನ ಬಗ್ಗೆ ಶೇರ್ ಮಾಡಿಕೊಳ್ಳಬಹುದು. ಇಲ್ಲ ಅಂದರೆ ನಾನು ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ಹಿ ಫೆಲ್ಟ್ ವೆರಿ ಇಂಪ್ರೆಸ್ಡ್. ಅವ್ರು ನನಗೆ ಥ್ಯಾಂಕ್ಸ್ ಹೇಳಿದ್ರು. ಇಲ್ಲ, ಈ ರೀತಿಯ ಪತ್ರಿಕೋದ್ಯಮದ ಅವಶ್ಯಕತೆ ಇದೆ ಇವತ್ತು ಚಂದನ್. ಹೌದು, ನನ್ನ ಬದುಕಿನಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ನಿಜ. ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ನೀವು ಮಾನವೀಯ ನೆಲೆಗಟ್ಟಿನಲ್ಲಿ ನನ್ನನ್ನು ಮಾತಾಡಿಸಿದ್ದಕ್ಕೆ ಮತ್ತು ನನ್ನ ಬದುಕಿನಲ್ಲಿ ತುಂಬ ಸ್ಕ್ರೂ ಡ್ರೈವರ್ ಹಾಕಿಸದೆ ತಿರುಗಿಸದೇ ಇದ್ದಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿದ್ರು. ಆ್ಯಂಡ್ ಐ ಸೆಡ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಟು. ಬಿಕಾಸ್ ಎಷ್ಟೊಂದು ತಿರುಗಿಸ್ತೀರಿ ಒಬ್ಬರ ಪರ್ಸ್ನಲ್ ಲೈಫನ್ನು ಅಥವಾ ನನ್ನದೇ ಲೈಫನ್ನು, ನಿಮ್ಮದೇ ಲೈಫನ್ನು ಬಂದ್ಬಿಟ್ಟು ನಿಮ್ಮ ಮುಂದೆ ಮೈಕ್ ಹಿಡಿದ್ಬಿಟ್ಟು, ಏನು ರೀ ಪರಮ್ ಹಿಂಗಾಯ್ತು ನಿಮ್ಮ ಲೈಫ್ನಲ್ಲಿ ಏನಂತೀರಿ ಅಂತ ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಾ, ಉರಿಯತ್ತಾ, ತೆಗೆದು ಬಾರಿಸ್ಬೇಕು ಅನ್ಸುತ್ತಾ ಸಿಕ್ಕಿದ್ರಲ್ಲಿ ತಗೊಂಡು ನನಗೆ? ನಾನು ಯಾರು? ಹೂ ಆಮ್ ಐ ಮೇ ಬಿ ಸಮ್ ಒನ್, ಐ ಮೇ ಬಿ. ಬಟ್ ಯಾಕೆ 24/7 ಚಾನಲ್ಗಳು ಇದು ಮಾಡ್ತಾವಲ್ಲ? ಯಾಕೆ ಆ ನಟ ಹಂಗಾದ, ಈ ನಟ ಹಿಂಗಾದ, ನಟನ ಬಿಟ್ಬಿಡಿ, ಅವನಿಂದ ಓಡಬಿಟ್ಲು, ಇವಳಿನಿಂದ ಓಡಬಿಟ್ಲು, ಅಲ್ಲೇನೋ ಇದಾಯಿತು ಅನ್ನೋ ಇದನ್ನೇ ಫೋಕಸ್ ಮಾಡಿ ಝೂಮ್ ಹಾಕಿ ತೋರಿಸೋ. ಇವನ್ ಈಗಲೂ ಕೂಡ ಬಹುಶಃ ನಿಮ್ಮ ಚಾನಲ್ ಬೇಕಾದ್ರೆ ಅದನ್ನು 2-3 ತೋರಿಸ್ಬೋದು. ಸೊ ಯಾಕೆ ಅದನ್ನು ಬಿಡ್ತಾ ಇಲ್ಲ? ನಾವಿನ್ನೂ ಕಲಿಕೆಯ ಆರಂಭದಲ್ಲಿದ್ದೀವಿ, ಇನ್ನೂ ಸರಿ ಮಾಡ್ಕೊಳ್ಳೋ ಆರಂಭದಲ್ಲಿದ್ದೀವಿ. ಬಟ್ ದೆರ್ ಆರ್ 2 ಥಿಂಗ್ಸ್ ಇನ್ ದಿಸ್ ಪರಮ್ ಅವರೇ. ಒಂದು, ಬಿಸ್ನೆಸ್. ಐ ವುಡ್ಂಟ್ ಸೇ ಪ್ಯೂರ್ ಬಿಸ್ನೆಸ್ ಅಂತ ಅನ್ನಲ್ಲ ನಾನು. ಇಲ್ಲಿ 2 ಆಯಾಮ ಇದೆ. ಒಂದು, ಬಹುಶಃ ಜನ ಏನು ಬಯಸ್ತಾರೆ ಅನ್ನೋ ಒಂದು ಆಯಾಮ. ಆಮೇಲೆ ಈ 2ನೇದು, ಅಫ್ಕೋರ್ಸ್ ನಾನು ಜನರ ಮೇಲೇ ಎಲ್ಲನೂ ತಲೆ ಮೇಲೆ ಹಾಕಕ್ಕೆ ಹೋಗಲ್ಲ. 2ನೇದು ಮುಖ್ಯವಾಗಿ ಈ TRP ಅನ್ನೋ ಭೂತ ಇದೆಯಲ್ಲ, ಅದೇ ಬಿಸ್ನೆಸ್, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಅದೇ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅನ್ನೋ ಒಂದು ಭೂತ ಇದೆಯಲ್ಲ, ಆ ಭೂತದ ಹಿಂದೆ ಬಿದ್ದು ಇವಾಗ ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಒಂದಿದೆ. ಪ್ರತಿ ವರ್ಷಕ್ಕೊಂದು ಸಲ ಬರುತ್ತೆ. ಒಂದು 14 ಜನನ ಕರ್ಕೊಂಡೋಗಿ ಝೂನಲ್ಲಿ ಹಾಕ್ತಾರೆ. ಅದು ನಂಬರ್ 1 TRP ಶೋ ಆಗುತ್ತೆ. ಯಾಕೆ ನಂಬರ್ 1 TRP ಶೋ ಆಗುತ್ತೆ? ಅದರಲ್ಲಿ ಕಲಿಕೆಯ ವಿಷಯ ಏನಿದೆ? ಕೆಲವ್ರದ್ದು ತಾಳ್ಮೆ ಇರುತ್ತೆ, ಕೆಲವ್ರದ್ದು ರೋಷ ಇರುತ್ತೆ, ಕೆಲವ್ರದ್ದು ಆಕ್ರೋಶ ಇರುತ್ತೆ. ಅವೆಲ್ಲದನ್ನ ಹೊರತುಪಡಿಸಿ ಅದರಲ್ಲಿ ನಿಮಗೆ ಅತಿ ಹೆಚ್ಚು ಕಾಣಿಸೋದು ಗಾಸಿಪ್ಪು, ಅತಿ ಹೆಚ್ಚು ಕಾಣಿಸೋದು ನಿಮಗೆ ಅಫೇರು, ಲವ್, ಅಫೇರು, ಎಕ್ಸೆಟ್ರಾ ಎಕ್ಸೆಟ್ರಾ, ಹೊಡೆದಾಟ, ಚೀರಾಟ, ಊಟಕ್ಕ ಗಲಾಟೆ, ಹಾಲ್ಗ ಗಲಾಟೆ, ಕಾಫಿಗ ಗಲಾಟೆ, ಮೊಟ್ಟೆಗ ಗಲಾಟೆ, ಆಮ್ಲೆಟ್ಗ ಗಲಾಟೆ. ನೋಡಿ, ನಿಮ್ಗೆ ಗೊತ್ತಾಗ ಪ್ರೀತಿಯ ನಾಟಕ, ಕುತ್ತಿಗೆ ಸಿಕ್ಕಿ ಕೊಂದ ಆಟೋ ಡ್ರೈವರ್, ದಟ್ಸ್ ಎ ಕ್ರೈಮ್ ಸ್ಟೋರಿ. ಅಂದರೆ ಏನೀಗ 24/7 ನ್ಯೂಸ್ ಕೊಡಬೇಕು ಅಂತ ಇನ್ನೂ ಅಂದರೆ ವೈಯಕ್ತಿಕ ವಿಚಾರಗಳಿಗೆ ಹೋಗಿ ನಾವು ಸ್ಕ್ರೂ ಡ್ರೈವರ್ ಆಗಿ ತಿರುಗಿಸ್ಬಾರ್ದು ಅಂತ. ಸೊ ಈ ಥರದ್ದು ಈಗ ನೋಡಿ, ಅವನು ಯಾರು ಆಟೋ ಡ್ರೈವರ್ ಯಾರನ್ನ ಕೊಂದಿದ್ದು ಕೂಡ. ಸೊ ಇವೆಲ್ಲವೂ ನಿಮ್ಮ 24/7 ಆಗೋ ಕಾರಣಕ್ಕೆ ಏನಿಗೆ 24/7 ರಾಜ್ ನ್ಯೂಸ್ ಮಾತ್ರ ಅಲ್ಲ. ಸೊ ಅವ್ರಿಗೆ ಅದೆಲ್ಲ ಕಂಟೆಂಟ್ ಅವ್ರಿಗೆ. ಹೌದು, ಅಂದರೆ ಇಟ್ಸ್ ಎ ವೆರಿ ಬ್ರೂಟಲ್ ಕ್ರೈಮ್ ಸ್ಟೋರಿ. ಇಟ್ಸ್ ಎ ಬ್ರೂಟಲ್ ಕ್ರೈಮ್ ಸ್ಟೋರಿ. ಇದರಲ್ಲೂ 2-3 ಆಯಾಮ ಇದೆ ನಮಗೆ. ಒಂದು, ಪರ್ಸ್ನಲ್ ಲೈಫು ಅಂತಂದರೆ ತೀರಾ ಒಳಗಡೆ ನುಗ್ಗಿ ಇಲ್ಲದೆ ಇರೋದನ್ನು ಕೆದಕು ಮಾಡೋದು ಒಂದು ಪರ್ಸ್ನಲ್ ಲೈಫು. ಇಟ್ಸ್ ಎ ಕ್ರೈಮ್ ಸ್ಟೋರಿ. ಇಟ್ಸ್ ಎ ಬ್ರೂಟಲ್ ಕ್ರೈಮ್ ಸ್ಟೋರಿ ನಮ್ಗೆ ಇವಾಗ ಸಿಕ್ಕಿರೋದು. ನಾವು ಇದನ್ನೇನು ತಿರುಗಿಸ್ತಾ ಕೂತ್ಕೊಳ್ಳಲ್ಲ. ಹೀಗಾಯಿತು ಅನ್ನುವ ಸುದ್ದಿಯನ್ನು ಜನ ಕೊಡ್ತೀವಿ ಅಷ್ಟೇ. ಎಷ್ಟೊತ್ತು ಬರ್ತದೆ ನಿಮಗೆ? ಮೇ ಬಿ ಫಾರ್ ಅಬೌಟ್ ಎ ಫ್ಯೂ ಮಿನಿಟ್ಸ್, ದಟ್ಸ್ ಇಟ್. ನಾವು ಇದನ್ನು ತಗೊಂಡು ಇದನ್ನು ರುಬ್ಕೊಂಡು ಅದನ್ನು ಮಾಡಿಕೊಂಡು, ಈಗ ಮೊನ್ನೆ ನೋಡಿ, ವೆನ್ನೆಲ್ಲ ಅನ್ನೋ ಒಂದು ಕೂಸು ಸತ್ತೋಯ್ತು. ತಾಯಿಯೇ ಮಗಳನ್ನು ಅತ್ಯಂತ ಭೀಕರವಾಗಿ ತನ್ನ ಪ್ರಿಯಕರನ ಜೊತೆಗೆ ಉಸಿರುಗಟ್ಟಿಸಿ ಸಾಯಿಸಿದ್ಲು ಹೆಣ್ಮಗಳು ಅನ್ನುವ ಒಂದು ಸುದ್ದಿ ಹೊರಗಡೆ ಬಂತು. ಅಫೇರ್ಗೋಸ್ಕರ ಹೆಣ್ಮಗಳು ಕಾರ್ನಲ್ಲಿ ಆ ಮಗಳನ್ನು ಸಾಯಿಸಿದ್ಲು. ಆ ಪ್ರಿಯಕರ ಅಫೇರ್ ಇಟ್ಕೊಂಡಿದ್ದಂಥ ಮನುಷ್ಯನ ಯಾವನ ಮೋಹನ್ ಅನ್ನೋನು ಏನಿದ್ದಾನೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ನಾನು ನೋಡ್ತಾ ಇದ್ದೆ. ನೋಡಿದ್ರೆ ಹೊಟ್ಟೆ ಉರಿಯೋದಲ್ಲ ನಿಮಗೆ. ಅವನಿಗೆ ಎದುರುಗಡೆ ಬಂದರೆ ಒದ್ದು ಎದೆಗೊದ್ದು ಬಿಡಬೇಕು ಅಂತ ಅನ್ಸುತ್ತೆ ನನಗೆ. ಆ ಮಗುವಿನ ಹೊಟ್ಟೆಗೊದ್ದಿದ್ದಾನೆ. 400 ml ರಕ್ತಸ್ರಾವ ಆಗಿದೆ ಹೊಟ್ಟೆ ಒಳಗೆ, 200 ml ಹೃದಯದ ಒಳಗೆ ರಕ್ತ ಹೆಪ್ಪುಗಟ್ಟಿದೆ, 200 ml ಬ್ರೈನ್ನೊಳಗೆ ರಕ್ತ. 6 ವರ್ಷದ ಮಗು ಪ್ರತಿರೋಧ ಒಡ್ಡಕ್ಕಾಗದೆ ಸತ್ತೋಗಿದೆ. ಕಾರಲ್ಲಿ ಸತ್ತೋಗಿದೆ ಮಗು. ಆಮೇಲೆ ತೊಗೊಂಡೋಗಿ ನಾಟಕ ಮಾಡಿದ್ದಾರೆ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೈನ್ಸಸ್ಗೆ ತೊಗೊಂಡೋಗಿ ಈ ಮಗು ಬಿರಿಯಾನಿ ತಿಂತು ಸತ್ತೋಯ್ತು ಅಂತ ನಾಟಕ ಮಾಡಿದ್ದಾರೆ. ಅದೆಲ್ಲ ಮಾನವೀಯತೆ ವಿರುದ್ಧದ ಸ್ಟೋರಿಗಳಲ್ವೇ? ಅದನ್ನು ನೀವು ತಗೊಳ್ಳೇಬೇಕಲ್ವೇ? ಅದನ್ನು ನೀವು ಜನರಿಗೆ ತೋರಿಸ್ಲೇಬೇಕಲ್ವೇ? ಈಗ ನಿಮ್ಮ ಚಾನಲಲ್ಲಿ ಉದಾಹರಣೆ ರಾಜ್ ನ್ಯೂಸಲ್ಲಿ ಈಗ ನಾನು ದೂರದರ್ಶನ ನೋಡ್ತಿದ್ದಾಗ ಅದರಲ್ಲಿ ಕೃಷಿ ರಂಗ, ಆಮೇಲೆ UPSC ಸಾಧಕರ ಜೊತೆಗೆ ಸಂವಾದ,
ಆಮೇಲೆ ಬೇರೆ ಬೇರೆ ಕಲಾ ಪ್ರಕಾರಗಳು, ಕರ್ನಾಟಕದ ಜನಪದ ಕಲಾ ಪ್ರಕಾರಗಳು ಇಂಥವು ಕಮ್ಮಿ ಇರ್ತಾವಲ್ಲ, ಯಾಕೆ? ಬರುತ್ತೆ, ಹಾಂ, ಇದೆ. ಜನಪದ ಕಲಾ ಪ್ರಕಾರಗಳು ಕೂಡ ಇದ್ದಾವೆ. UPSCಯ ಸಾಧಕರ ಸುದ್ದಿಗಳು ಕೂಡ ನಮ್ಮಲ್ಲಿದ್ದಾವೆ. ಬೆಳಗ್ಗೆನೇ ನಮ್ಮಲ್ಲಿ 2 ಸಲ ರಿಪೀಟ್ ಆಗುತ್ತೆ ಅನ್ನದಾತರ ಕಾರ್ಯಕ್ರಮ. ಅದರಲ್ಲಿ ವೈಜ್ಞಾನಿಕವಾದಂಥ ಕೃಷಿ, ಹೈನುಗಾರಿಕೆ ಇರ್ಬೋದು, ಬೇರೆ ತಳಿಗಳಿರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಅದೆಲ್ಲವೂ ಕೂಡ ಇದ್ದೇ ಇದೆ. ಸೊ ನಾವು 24 ಗಂಟೆಗಳಲ್ಲಿ ಬರೀ ಯಾವನೋ ಹೊಡೆದ ಬಡ್ದ ಅಫೇರ್ ಇಟ್ಕೊಂಡ, ಸಾಯಿಸ್ದ, ಮುಗಿಸ್ದ, ಓಡೋದ ಆ ಸ್ಟೋರಿಗಳು ಮಾತ್ರ ನಾವು ಹಿಂದೆ ಬೆಳೆದಿಲ್ಲ, ಸಂಪೂರ್ಣವಾಗಿ ಖಂಡಿತವಾಗ್ಲೂ ಇಲ್ಲ. ನಾವು ಒಳ್ಳೆ ಪಾಸಿಟಿವ್ ಸ್ಟೋರಿಗಳನ್ನು ತೊಗೊಂಬರ್ತೀವಿ, ಸಾಧಕರ ಸ್ಟೋರಿಗಳನ್ನು ತೊಗೊಂಬರ್ತೀವಿ, ಇನ್ಸ್ಪೈರಿಂಗ್ ಸ್ಟೋರಿಗಳನ್ನು ತೊಗೊಂಬರ್ತೀವಿ. ನಾವು ಖಂಡಿತವಾಗ್ಲೂ ಕೂಡ ನಮ್ಮಲ್ಲಿ ಇದ್ದೇ ಇದ್ದಾವೆ. ಆಮೇಲೆ ಯಾವುದಾದ್ರೂ ಒಂದು ಸ್ಟೋರಿ ಡೀಪ್ ಡೌನ್ ಹೋಗಿ ಇಂಟರ್ನ್ಯಾಷನಲ್ ಲೆವೆಲಿನ ಸ್ಟೋರಿಯನ್ನು ನಾವು ರಿಸರ್ಚ್ ಮಾಡಿ ಅನಾಲಿಟಿಕಲ್ ಆಗಿ ಜನರ ಮುಂದೆ ಕೊಡಬೇಕು ಅಂತಂದರೆ ಅದನ್ನು ಕೂಡ ನಾವು ಕೊಡ್ತೀವಿ. ಆಮೇಲೆ 9 ಗಂಟೆಯ ನಮ್ಮ ಪ್ರೈಮ್ ಶೋಗಳಲ್ಲಿ ರಾಜಕೀಯ ಮತ್ತು ರಾಜಕೀಯೇತರ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಎಕ್ಸ್ರೇ ಅಂತ ನಮ್ಮಲ್ಲೊಂದು ಕಾರ್ಯಕ್ರಮ ಇದೆ, 6 ಗಂಟೆಗೆ ಬರುತ್ತೆ ಸಂಜೆ. ಎಕ್ಸ್ರೇನಲ್ಲಿ ನೀವು ವರ್ಲ್ಡ್ ಸ್ಟೋರೀಸಿಂದ ಹಿಡಿದು ಸೈನ್ಸ್ ಮತ್ತು ಮೆಡಿಸಿನ್ ಜೊತೆಗೆ ಹಿಸ್ಟ್ರಿವರೆಗೂ ಕೂಡ ನೀವು ಎಲ್ಲ ಸ್ಟೋರಿಗಳನ್ನು ಒಂದು ರೀತಿ ಎಕ್ಸ್ರೇ ರೀತಿಯಲ್ಲಿ ನಾವು ಸ್ಕ್ಯಾನ್ ಮಾಡಿ ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ವಿ ಹ್ಯಾವ್ ಅಂದರೆ ಗ್ಲಿಮ್ಸಸ್ ಥರ ಡೀಪ್ ಅನಾಲಿಸಿಸ್ ಮತ್ತು ಸಿನಾಪ್ಸಿಸ್ ಕೊಡ್ತೀವಿ, ಜೊತೆಗೆ ಡೀಪ್ ಅನಾಲಿಸಿಸ್. ಅದೆರಡನ್ನೂ ಕೂಡ ಅವುಗಳ ರೇಷಿಯೋ ಎಷ್ಟಿರುತ್ತೆ? ಈ ಒಂದು ಕ್ರೈಮು ಅಥವಾ ಈ ಥರದ ಪಾಪ್ಯುಲರು ವೆರಿ ಟೆಂಪ್ಟಿಂಗ್ ಥರದ ಈ ಕ್ರೈಮ್ ಸ್ಟೋರಿ ನೀವು ನನ್ನನ್ನು ಕೇಳಿದ್ರೆ, ನೀವು ಚಂದನ್ ಶರ್ಮನ್ ಕೇಳಿದ್ರೆ, ಅತಿ ಹೆಚ್ಚು ಉತ್ತಮ ನ್ಯೂಟ್ರಲ್ ಸ್ಟೋರಿಗಳನ್ನು ಕೊಡೋದು 65 to 70%. ಬಿಕಾಸ್ ಐ ವೌಚ್ ಫಾರ್ ಇಟ್. ನನ್ನ ಹೃದಯ ಇರೋದೇ ಆ ಕಡೆಗೆ. ನನ್ನ ಹೃದಯ ಓಡೋದವ್ರ ಹಿಂದೆ ಇಲ್ಲ, ನನ್ನ ಹೃದಯ ಕೊಲೆಗಾರರ ಹಿಂದೆ, ಅಫೇರ್ಗಳ ಹಿಂದೆ, ಅಥವಾ ಸೆಲೆಬ್ರಿಟಿಯ ಗಾಸಿಪ್ಗಳ ಹಿಂದೆ, ಅಥವಾ ಸೆಲೆಬ್ರಿಟಿ ಯಾರನ್ನ ಇಟ್ಕೊಂಡು ಎಲ್ಲಿ ಓಡೋದ್ರು ಅನ್ನೋದ್ರ ಹಿಂದೆ ನನ್ನ ಹೃದಯ ಸಾಮಾನ್ಯಕ್ಕೆ ನಿಂತ್ಕೊಳ್ಳೋದಿಲ್ಲ. ನನ್ನ ಹೃದಯ ನಿಂತ್ಕೊಳ್ಳೋದು TRP ಕಡಿಮೆ ಬರಲಿ, ಏನು ತೊಂದರೆ ಇಲ್ಲ, ಏನು ಚಿಂತೆ ಇಲ್ಲ, ಸಮಸ್ಯೆ ಏನೂ ಇಲ್ಲವೇ ಇಲ್ಲ. ಬಟ್ ಜನಮಾನಸಕ್ಕೆ ರೀಚ್ ಆಗಬೇಕು ಅಂತಂದರೆ, ಜನರನ್ನು ಹಿಡಿತದಲ್ಲಿ ನೀವು ಕೂರಿಸ್ಬೇಕು ಅಂತಂದರೆ, ನೀವು ಅವ್ರನ್ನ ಒಳ್ಳೆ ಕಡೆಗೂ ಕರ್ಕೊಂಡು ಹೋಗೋ ಕೆಲಸ ಮಾಡಬೇಕು. ಹೌದ್ರಿ, ಕ್ರೈಮ್ ಸ್ಟೋರಿ ಹಾಕಿದ್ರೆ ಜನ ಮಜವಾಗಿ ನೋಡ್ತಾರೆ ಅಂತ ಜನರ ಮೇಲೇ ನೀವು ಎಲ್ಲನೂ ಗೂಬೆ ಕೂರಿಸಿ ಇಟ್ಬಿಡೋದಲ್ಲ. ಜನಕ್ಕೂ ಕ್ರೈಮ್ ಬೇಕು, ಜನಕ್ಕೂ ಸೆಕ್ಸ್ ಬೇಕು, ಜನಕ್ಕೂ ಅಫೇರ್ಸ್ ಬೇಕು, ಜನಕ್ಕೂ ಮರ್ಡರ್ ಬೇಕು. ನೋ, ಐ ಆಮ್ ಸಾರಿ. ಯು ಚೇಂಜ್ ದಿ ಮೆಂಟಾಲಿಟಿ ಆಫ್ ಪೀಪಲ್ ಬೈ ಗಿವಿಂಗ್ ಸಮಥಿಂಗ್ ಗುಡ್. ಯು ಚೇಂಜ್ ಇಟ್. ಯು ಬಿ ದ ಪೈನಿಯರ್. ಪೈನಿಯರ್ ಅಂದರೆ ನೀವು ಅದಕ್ಕೆ ಆರಂಭದ ಅಡಿಗಲ್ಲಿ ಹಾಕಿ, ನೀವು ಮೊದಲ ಹೆಜ್ಜೆ ಇಡಿ, ನೀವು ಆರಂಭದ ಅಡಿಗಲ್ಲಿ ಹಾಕಿ. ನೀವು ಯಾಕೆ ಜನ ನಮ್ಮನ್ನು ನೋಡೋದಿಲ್ಲ? ಓಕೆ, 6 ತಿಂಗಳು ಲೇಟ್ ಆಗ್ಬೋದು, 1 ವರ್ಷ ಲೇಟ್ ಆಗ್ಬೋದು, ಪರವಾಗಿಲ್ಲ, 2 ವರ್ಷ ಲೇಟ್ ಆಗ್ಬೋದು. ಅದನ್ನು ತಡ್ಕೊಳ್ಳೋ ಶಕ್ತಿ, ತಡ್ಕೊಳ್ಳೋ ತಾಕತ್ತು ನಮಗಿದೆ, ನಾವು ತಡ್ಕೊಳ್ತೀವಿ ಅದನ್ನು. ಬಟ್ ಜನರನ್ನ ಒಳ್ಳೆ ಕಡೆ ಕರ್ಕೊಂಡು ಹೋಗುವಂಥ ತಾಕತ್ತನ್ನ ನಾವು ತೋರಿಸೋಣ ಫಸ್ಟು. ನಾವು ಜನಕ್ಕೆ ಬರೀ ನೆಗೆಟಿವಿಟಿನೇ ತುಂಬಿಬಿಟ್ಟು, ಇಲ್ಲಪ್ಪ ಜನ ಇದನ್ನೇ ಬಯಸ್ತಾರೆ, ಜನ ಗಾಸಿಪ್ನೇ ಬಯಸ್ತಾರೆ. ನೋ, ಐ ಆಮ್ ಸಾರಿ, ನಾನು ಆ ಕಾಂಟ್ರಡಿಕ್ಷನ್ಗೆ ಬದುಕಿನಲ್ಲಿ ಇಳಿಯೋದಿಲ್ಲ. ನಾನು ಅಫ್ಕೋರ್ಸ್ ಅದು ಓಡುತ್ತೆ, ನಾನು ಅವಾಗಲೇ ಆರಂಭದಲ್ಲಿ ಹೇಳ್ದಂಗೆ ನಿಮಗೆ ಅದು ಓಡುತ್ತೆ, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ವಿ ಕ್ಯಾನ್ ಎನ್ಶ್ಯೂರ್ ದಟ್ ಪಾಸಿಟಿವಿಟಿ ಈಸ್ ಫೋಕಸ್ಡ್. ಮತ್ತು ಈ ಎಲ್ಲ ಚಾನೆಲ್ಗಳು ಯಾವ ರಾಜಕೀಯ ಪಕ್ಷದವರು ಕೈಯಲ್ಲೆಲ್ಲ ಇದೆಯಂತೆ. ನಿಮ್ದು ಯಾವ ಪಕ್ಷದ ಕೈ? ನಮ್ಮದು ರಾಜಕೀಯ ಪಕ್ಷ ಇದೆ. ನಮ್ಮದು ಯಾವ ಪಕ್ಷದ ಪರ? ಭಾಳ ದೊಡ್ಡ ರಾಜಕೀಯ ಪಕ್ಷ ಇದೆ, ಜನರ ಪಕ್ಷ. ಓಕೆ. ಕರ್ನಾಟಕ ರಾಜ್ಯದ 6.5 ಕೋಟಿ ಜನರ ಪಕ್ಷ ಅಂತ ನಮ್ದೊಂದು ಪಾರ್ಟಿ ಮಾಡ್ಕೊಂಡಿದ್ದೀವಿ. ಓಕೆ. 6.5 ಕೋಟಿ ಜನರು ಕೂಡ ನಮ್ಮ ಜೊತೆಗೆ ಇರಬೇಕು ಅಂತ ನಾವು ಕಳಕಳಿಯಿಂದ ವಿನಮ್ರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಪೊಲಿಟಿಷಿಯನ್ ಓಂಡಲ್ಲ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್, ಒಬ್ಬನೂ ಇಲ್ಲ. ಹಿಂಗೆ ಬೆರಳು ಮಾಡಿ ಕೂಡ ತೋರ್ಸೋಕ್ಕಾಗಲ್ಲ. ಸೊ BGSನವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಹೌದು, ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿರುವಂಥ ನಮ್ಮ ಪೂಜ್ಯ ಗುರುಗಳು ನಿಜವಾಗಿಯೂ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ. ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ವೆರಿ ಗುಡ್. ಬನ್ನಿ, ಸ್ಟುಡಿಯೋ ನೋಡಿಲ್ಲ, ತೋರಿಸಿ ಬನ್ನಿ ಪ್ಲೀಸ್. ಮಾಡ್ತಾರಲ್ಲ ಇವರು ನಮ್ಮ ಅಡ್ವರ್ಟೈಸ್ಮೆಂಟ್ ಟೀಮ್ ಅವರು, ಆ್ಯಡ್ ಟೀಮ್ ಅವರು. ಓಕೆ. ಇವರು ನಮ್ಮ ಸ್ಪೆಷಲ್ ಸೆಗ್ಮೆಂಟ್ಗಳನ್ನು ಬರೀತಾರೆ. ನಮ್ಮ 9:30, 8:30 ಇವತ್ತು ರಾಜಕೀಯದ್ದು ಒಂದಿಷ್ಟು ಸೆಗ್ಮೆಂಟ್ಸ್ ಇದೆ. ಅವರು ಓಕೆ ಮಲ್ಲಿ ಅಂತ ಅವರು ಸೆಗ್ಮೆಂಟ್ ಬರೀತಾರೆ, ಮಲ್ಲಿಕಾರ್ಜುನ್ ಅಂತ. ಇದು ನಮ್ಮ ನ್ಯೂಸ್ ಡೆಸ್ಕ್. ಇದು ನೀವು ನ್ಯೂಸ್ ಡೆಸ್ಕ್ ಅಂದರೆ? ನ್ಯೂಸ್ ಡೆಸ್ಕ್ ಅಂದರೆ ಸಾಮಾನ್ಯವಾಗಿ ಸುದ್ದಿಗಳು ನಮಗೆ ಇಲ್ಲಿ ಬರ್ತವೆ, ಇದು ಇನ್ಪುಟ್. ಇದು
ಇಲ್ಲಿ ವಿನಯ್ ಅಂತ ಹುಡುಗ ಏನು ಕೂತ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ಇದು ಇನ್ಪುಟ್. ಇದು ಅವರು ನಮ್ಮ ನಿರೂಪಕಿ ಇಂಚರ ಅಂತ ಅವರು. ಇಲ್ಲಿ ನಮಗೆ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಬನ್ನಿ, ಇಲ್ಲಿ ನಮಗೆ ಸುದ್ದಿಗಳು ಬರ್ತವೆ. ಹೀಗೆ ಫೋಟೋಸ್ ಬರ್ತವೆ. ಆಮೇಲೆ ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ. ಹಾಗೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿರುವ ಪ್ರತಿನಿಧಿಗಳು ಕೂಡ ನಮಗೆ ಅಲ್ಲಿ ಸುದ್ದಿಗಳನ್ನು ಮತ್ತು ವಿಜುವಲ್ಗಳನ್ನು ಡಂಪ್ ಮಾಡಿ ಕಳಿಸ್ತಾರೆ. ಓಕೆ, ದೇ ಸೆಂಡ್ ಇಟ್. ಅದಕ್ಕೆ ಸಂಬಂಧಪಟ್ಟ ಸುದ್ದಿ, ಹೌದು, ವಿಡಿಯೋ, ಫೋಟೋ, ಡಾಕ್ಯುಮೆಂಟ್, ಫುಟೇಜ್, ಆಡಿಯೋ, ವಿಡಿಯೋ, ಬೈಟ್ಸು, ಓಕೆ, ಎಲ್ಲನೂ ಕಳಿಸ್ತಾರೆ. ಎಲ್ಲ ಕಳಿಸ್ಕೊಡ್ತಾರೆ. ಅದು ಇಲ್ಲಿಗೆ ಬರುತ್ತೆ, ಎಲ್ಲ ಕಲೆಕ್ಷನ್ ಆಗುತ್ತೆ, ಎಲ್ಲ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ, ಶೇಖರಣೆ ಆಗುತ್ತೆ. ಓಕೆ, ಇಲ್ಲಿರೋರು ಏನು ಮಾಡ್ತಾರೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತಾರೆ. ಉದಾಹರಣೆ ರಾಜಕೀಯ ಯಾವುದು, ಕ್ರೈಮ್ ಯಾವುದು, ಮತ್ತೊಂದು ಯಾವುದು, ಸೋಷಿಯಲ್ ಇಂಪ್ಯಾಕ್ಟ್ ಆಗಬಹುದಾದಂಥ ಸ್ಟೋರಿ ಯಾವುದು, ಇದನ್ನೆಲ್ಲವೂ ಕೂಡ ಅವರು ವಿಂಗಡಿಸ್ತಾರೆ. ಅದಾದಮೇಲೆ ಇದು ನಮ್ಮ ಔಟ್ಪುಟ್ ಡೆಸ್ಕ್. ಇನ್ಪುಟ್ಟು ಅಂದರೆ ಒಳಗಡೆ ಬರುತ್ತೆ, ಇದು ಔಟ್ಪುಟ್ಟು. ಇವರು ಸುನಿಲ್ ಅಂತ, ಅವ್ರ ಜ್ಯೋತಿ ಅಂತ, ಇವ್ರ ಪ್ರಸನ್ನ ಅಂತ, ಇವ್ರ ನಮ್ರತ ಅಂತ, ಇವರೆಲ್ಲ ಏನು ಮಾಡ್ತಾರೆ, ಇವರು ಬನ್ನಿ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಉಂಟು ನೋಡಿ. ಜಮೀರ್ ಅವ್ರದ್ದು ಒಂದು ಯಾವುದೋ ಮಾಡ್ತಾರೆ. ಬನ್ನಿ ಬ್ರದರ್, ನಮಸ್ಕಾರ ಬ್ರದರ್, ಹೇಗಿದ್ದೀರಾ? ಸೊ ಅಲ್ಲೊಂದು ಇನ್ಪುಟ್ ಬಂದಿತ್ತಲ್ಲಿ, ಒಂದು ಕಂಟೆಂಟು. ಸೊ ಅದು ರಾಜಕೀಯಕ್ಕೆ ಸಂಬಂಧಪಟ್ಟ ಜಮೀರ್ ಅಹಮದ್ ಅವ್ರಿಗೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಪತ್ರ. ರಾಹುಲ್ ಗಾಂಧಿಗೆ ರಕ್ತದಲ್ಲಿ ಪತ್ರ ಬರೆದ ಬೆಂಬಲಿಗ. ವಿಜಯನಗರದ ಹೂವಿನಡಗಲಿ ತಾಲೂಕು ಉತ್ತಂಗಿ ಗ್ರಾಮ. ಜಮೀರ್ ಅಹಮದ್ ರೈತರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಸಂಪುಟ ವಿಸ್ತರಣೆ ಜಮೀರ್ಗೆ ಮಂತ್ರಿ ಸ್ಥಾನ ನೀಡಿ. ಸೊ ಇದು ಅವರದನ್ನು ಸ್ಟೋರಿ ಮಾಡ್ತಿದ್ದಾರೆ, ಓದಲಿಕ್ಕೆ ಕಂಟೆಂಟ್ ಮಾಡ್ತಿದ್ದಾರೆ. ಹೌದು, ಓದೋದಕ್ಕೆ ಕಂಟೆಂಟ್ ಮಾಡ್ತಾರೆ. ಓಕೆ, ಅಲ್ಲಿ ರಾ ಫಾರ್ಮ್ಯಾಟಲ್ಲಿ ನಿಮಗೆ ಬರುತ್ತೆ. ಓಕೆ, ನಮ್ಮ ಅಲ್ಲಿರುವ ಪ್ರತಿನಿಧಿಗಳು ಏನು ಮಾಡ್ತಾರೆ, ರಾ ಫಾರ್ಮ್ಯಾಟಲ್ಲಿ ಅದನ್ನು ಕಳಿಸ್ಕೊಡ್ತಾರೆ. ಉದಾಹರಣೆಗೆ ವಿಜಯನಗರದ ಹೂವಿನ ಹಡಗಲಿಯಿಂದ ಉತ್ತಂಗಿ ಗ್ರಾಮದಿಂದ ನಿಮ್ಮ ರಿಪೋರ್ಟರ್ ಯಾರು ಕಳಿಸಿದ್ದಾರೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ರಾಹುಲ್ ಗಾಂಧಿ ರಕ್ತದಲ್ಲಿ ಪತ್ರ ಬರೆದು ಯಾರು ಕಳಿಸಿದ್ದಾರೆ. ಓಕೆ, ಹೌದು, ಅದನ್ನ ಇಲ್ಲಿ ಏನು ಮಾಡ್ತಾರೆ, ಫೈನ್ ಟ್ಯೂನಿಂಗ್ ಮಾಡ್ತಾರೆ. ಓಕೆ, ಅದನ್ನ ಇದು ಫೈನ್ ಟ್ಯೂನಿಂಗ್ ನೋಡಿ. ಅಲ್ಲಿ ವಿಜುವಲ್ಸ್ಗಳು ಕೂಡ ಬಂದಿದೆ ನೋಡಿ, ಅಲ್ಲಿ ಗಮನಿಸಬಹುದು. ವಿಜುವಲ್ಸ್ಗಳು ಬೇರೆ ಬೇರೆ ಸ್ಟೋರೇಜ್ದು, ಪೊಲಿಟಿಕಲ್, ಸಿಟಿ ಸಿನಿಮಾ, ಕ್ರೈಮ್ ನೋಡಿ, ರಾಜ್ ಮೆಟ್ರೋ, ಪೊಲಿಟಿಕಲ್, ಕ್ರೈಮ್, ಹೀಗೆ ನಮ್ಮದು ಹಲವು ವಾಟ್ಸಪ್ನ ಗ್ರೂಪ್ಗಳಿರ್ತವೆ. ಆಯಾ ಪರ್ಟಿಕ್ಯುಲರ್ ಗ್ರೂಪ್ಗಳಲ್ಲಿ ಆಯಾ ಪರ್ಟಿಕ್ಯುಲರ್ ಪ್ರತಿನಿಧಿಗಳು ಸುದ್ದಿನ ಇಲ್ಲಿ ರವಾನೆ ಮಾಡ್ತಾರೆ. ಸೊ ಸುದ್ದಿನ ರವಾನೆ ಮಾಡಿದ್ದು ಬ್ರೇಕಿಂಗ್ ಪಾಯಿಂಟ್ಗಳಾಗಿ ಹಾಕ್ತಾರೆ, ಅಥವಾ AV ಆಡಿಯೋ ವಿಡಿಯೋಗಳಾಗಿ ಹಾಕ್ತಾರೆ. ಬ್ರೇಕಿಂಗ್ ನ್ಯೂಸ್. ಸಿಎಂ DK ಕುಮಾರಸ್ವಾಮಿ ಮಧ್ಯೆ ಪೋಸ್ಟರ್ ವಾರ್. ನಮ್ಗಿನ್ ಚೆನ್ನಾಗಿ ಗೊತ್ತಿರಲ್ಲ ಸಾವ್ರೆ ನೀವು. ಡ್ರಾಮಾ ತಾನೇ ನಾವು. ವೆರಿ ನೈಸ್. ಅಂಡ್ ದೆನ್ ಇದು ಕೂಡ ಅಷ್ಟೇ, ನಮ್ಮ ಔಟ್ಪುಟ್ ಡೆಸ್ಕ್. ಆಮೇಲೆ ಅಲ್ಲಿ ಹೋಗ್ತಾ ಇದೆ ನೋಡಿ ಕೆಳಗಡೆ ರೆಡ್ ಅಲ್ಲಿ, ಅದನ್ನ ಮುಖ್ಯಮಂತ್ರಿ ಅವರಿಗೆ ಸ್ಟ್ಯಾಂಡರ್ಡ್ ಬೇಡವಾ, HDK ಹಾಕೊಳ್ರಪ್ಪ, ಅವ್ನು ನ್ಯೂಸ್ಗೆ ಹಾಕೊಳ್ರಪ್ಪ. ಪಾರ್ಟ್ ಟೈಮ್ ಜಾಬ್, ನೈಟ್ ಶಿಫ್ಟ್ ನಾನೇ ನಿಮ್ಮಲ್ಲಿ ವಾರ್ತೆ ಓದೋದು. ಎಲ್ಲರೂ ನೋಡೋ ನ್ಯೂಸ್. ಥ್ಯಾಂಕ್ ಯು. ಇದು ನೋಡಿ, ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿದ ಸ್ನೇಹಿತನ ಹತ್ಯೆ. ಈ ಅಶ್ಲೀಲ ಮೆಸೇಜ್ ಮಾಡೋರು ಇನ್ನೂ ಇದಾರೆ, ಬಹಳ ಜನ ಇದ್ದಾರೆ ನೋಡಿ. ಪಾಪ ಬಾಸ್ ಜೈಲಿಗೆ ಹೋದ್ರು ಯಾರು ಬುದ್ಧಿ ಕಲ್ತಿಲ್ಲ ನೋಡಿ. ಸರ್ಕಾರದ ವಿರುದ್ಧ ದೋಸ್ತಿ ಬಿಡದಿ, ಇದು ಬಿಡದಿದ್ದು ಭೂಸಮರ, ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಬಂದಿದೆ. ಜ್ಯೋತಿ ಅಂತ ನಮ್ಮ ಬುಲ್ಟನ್ ಪ್ರೊಡ್ಯೂಸರ್ ಇವರು ಇದನ್ನ ತಯಾರು ಮಾಡ್ತಾ ಇದ್ದಾರೆ. ಉದಾಹರಣೆ ಇರಿ ಸರ್, ಹಾಗಾದ್ರೆ ಒಳ್ಳೆ ಮ್ಯಾಟ್ರ್. ಈಗ ನೋಡಿ, ಈಗ ಇದು ನೋಡಿ, ಇವ್ರ ಯಾವ್ದೋ ಪ್ರೀತಿಸಿ ಅದೇ ಲವಿ ಡವಿ ಅಫೇರ್ ಇದೆಯಲ್ಲ, ಇದ್ರದ್ದು ಫೋಟೋ ವಿಡಿಯೋ ಬಂದಿರುತ್ತೆ ನಿಮಗೆ. ಈ ಉದಾಹರಣೆ ನೀವು ತೋರಿಸ್ತಾ ಇದ್ದೀರಲ್ಲ, ಇದನ್ನ ನಿಮಗೆ ಅದು ಕಂಟೆಂಟ್ ಬಂದಿರುತ್ತೆ ನೋಡಿ. ಅವ್ನ ಯಾರೋ ಕಾಲುಂಗ್ರ ಆಗ್ತಾನೆ ಆ ಲೇಡೀಸ್ಗೆ, ಈ ಥರದ್ದೆಲ್ಲ. ಸೊ ಅದನ್ನ ಇವರು ಉದಾಹರಣೆಗೆ ಸರ್ ಅವರೆಲ್ಲ ಅದನ್ನ ಸ್ಕ್ರಿಪ್ಟು, ಟೈಪಿಂಗು, ವಿಡಿಯೋ ಎಡಿಟರ್ಗಳು, ವಿಡಿಯೋ ಫೋಟೋ ಎಡಿಟ್ ಮಾಡೋದು, ಇದೆಲ್ಲ. ಓಕೆ, ಅದನ್ನ ಅವ್ರು ಮಾಡ್ತಾರೆ. ಅಲ್ಲಿ ಮಲ್ಲಿ ಅಂತ ಕೂತಿದ್ರಲ್ಲ, ಅಲ್ಲಿ ಅವ್ರು ರೇಟಿಂಗ್ ಮಾಡ್ತಾರೆ. ಅವ್ರು ಹೋದ ಈಗ ಕಾಫಿಗೆ ಹೋದ್ರೆ ನಿಮ್ಮನ್ನ ನೋಡಿ ಎದ್ಕೊಂಡು ಹೋದ್ರು. ಇಲ್ಲ, ನನ್ನ ಮಗನ ಮಕಾನೇ ನೋಡ್ಬಾರ್ದು ಅಂತ ಹೋಗ್ಬಿಟ್ರು. ಈ ಶನಿ ಬೋನ್ಬಿಟ್ಟ ನನ್ನ ಸ್ಟುಡಿಯೋಗೆ ಅಂತ ಗೊತ್ತಿಲ್ಲ. ಇದು ನಮ್ಮ ನ್ಯೂಸ್ ವಿಡಿಯೋ ಎಡಿಟಿಂಗ್. ಇದು ವಿಡಿಯೋ ಎಡಿಟಿಂಗ್. ಓಕೆ, ಈಗ ಮೇಡಮ್ ಅಂದ್ರಲ್ಲ, ಅವರು ವಾರ್ತಾವಾಚಕರು. ಹೌದು, ಅವರು ಮತ್ತೆ ಫುಟೇಜ್ ಮತ್ತೆ ಅದೆಲ್ಲ ಎಡಿಟ್ ಮಾಡಿ. ಹೌದು, ಅದನ್ನ ಎಡಿಟ್ ಮಾಡ್ತಾರೆ, ಅದನ್ನ ಕಳಿಸ್ಕೊಡ್ತಾರೆ. AVB ಫಾರ್ಮ್ಯಾಟ್ ಅಲ್ಲಿ ಅದನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ಇದು ಇಲ್ಲಿಂದ ನೇರವಾಗಿ ಸಾಫ್ಟ್ವೇರ್ಗೆ ಅಪ್ಲೋಡ್ ಆಗುತ್ತೆ. ಸಾಫ್ಟ್ವೇರ್ಗೆ ಅಪ್ಲೋಡ್ ಆಗಿ ನಮ್ಮ PCRಗೆ ಹೋಗುತ್ತೆ. ಇದು ಕೂಡ ಅಷ್ಟೇ, ಇದು ನಮ್ಮ ವಿಡಿಯೋ ಎಡಿಟಿಂಗ್ ಡೆಸ್ಕ್. ಇದು ಪ್ರಿಂಟರ್. ಇದು ಬನ್ನಿ, ಇದು ಕೂಡ ಅಷ್ಟೇ. ಓಕೆ, ಸುದ್ದಿ ಮನೆ ಕತೆ. ಆಮೇಲೆ ಇದು ನಮ್ಮ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್.
ಗ್ರಾಫಿಕ್ಸ್ ಇದು ನಮ್ಮ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್. ಉದಾಹರಣೆಗೆ ನೋಡಿ ಮೇಡಮ್ ಮಾಡ್ತಾ ಇದ್ದಾರೆ ಸಮಂತ. ಇವತ್ತು ನನ್ನ ಫೇವ್ರೇಟ್ ಆರ್ಟಿಸ್ಟ್ ಸಮಂತ ಇದಾರಲ್ಲ, ಅವ್ರ ಥರನೇ ಸ್ಮೈಲ್ ಕೊಡ್ತಾರೆ ಮೇಡಮ್ ಸ್ವಲ್ಪ ಝೂಮ್ ಆಗಿ ತೋರಿಸಿ ಮೇಡಮ್, ಅಲ್ಲಿ ಸ್ವಲ್ಪ ನಮ್ಮ ಜನಕ್ಕೆ ಹಾಯ್ ಹೇಳಿ. ಸಮಂತ ಥರ ಅವರು ಸಮಂತ ಫೋಟೋನ ಎಡಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಂತ ನಟನೆಯ ಸಿನಿಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತ. ಓಕೆ, ಸೊ ಇದು ಆಫ್ಲೈನ್ ಗ್ರಾಫಿಕ್ಸ್. ಇದರಲ್ಲೂ 2 ರೀತಿ ಇದೆ. ಓಹೋ, ಇದು ಆಫ್ಲೈನ್ ಗ್ರಾಫಿಕ್ಸ್. ಇವರು ಸತೀಶ್ ಅಂತ, ಸರ್ ನಮಸ್ಕಾರ ಸರ್. ನಮ್ಮ ಗ್ರಾಫಿಕ್ಸ್ ಹೆಡ್ ಇವರು ಸತೀಶ್ ಅಂತ. ಯಾವ್ರನೂರು ಸತೀಶ್ ಅವರು? ಬಹಳ ಹಳೆ ಪರಿಚಯ. ಯಾವ್ರನೂರು? ಮುಳುಬಾಗ್ಲು. ಓ, ಮುಳುಬಾಗ್ಲು ಆಂಜನೇಯ. ಇವರು ಆನ್ಲೈನ್ ಗ್ರಾಫಿಕ್ಸ್ ನೋಡ್ಕೊಳ್ತಾರೆ. ಇವರು ಅಷ್ಟೇ, ಪ್ರಕಾಶ್ ಅಂತ, ನಮ್ಮ ಆನ್ಲೈನ್ ಗ್ರಾಫಿಕ್ಸ್ ನೋಡ್ಕೊಳ್ತಾರೆ. ಉದಾಹರಣೆ ನ್ಯೂಸ್ ಓದುವಾಗ ಬರ್ತಾವಲ್ಲ, ಆನ್ಲೈನೇ ಕಳಿಸ್ಬಿಡ್ತೀರಾ? ಹೌದು, ಆನ್ಲೈನೇ ಬರುತ್ತೆ. ಆನ್ಲೈನ್ ಎಡಿಟ್ ಮಾಡ್ಕೊಳ್ಬಹುದು ನೀವು. ಆನ್ಲೈನ್ ವೈಪ್ಗಳು ಅಂತ ಕರೀತಾರೆ. ಹೀಗೆ ಬಂದೋಗುತ್ತೆ ನೋಡಿ, ಫ್ಲಾಶ್ಗಳು ವೈಪ್ಗಳು ಅಂತೆಲ್ಲ ಬಂದೋಗುತ್ತೆ ನೋಡಿ. ಆ ವೈಪ್ಗಳನ್ನೆಲ್ಲ ಮತ್ತೆ ನಿಮಗೆ ಲೇಔಟು, ಉದಾಹರಣೆಗೆ ನಿಮಗೆ ಈ ಟಿಕ್ಕರ್, ಬ್ರೇಕಿಂಗ್ ಟಿಕ್ಕರ್ ಅಂತ ಹೇಳ್ತಾ ಇದ್ದೆ ನೋಡಿ, ರೆಡ್ ಕಲರ್ ಬರೋದು. ಸಂಪೂರ್ಣವಾಗಿ ಆನ್ಲೈನ್ ಈಸ್ ಒನ್ ಆಫ್ ದಿ ಮೇಜರ್ ಪಾರ್ಟ್ಸ್ ಆಫ್ ಗ್ರಾಫಿಕ್ಸ್. ಮತ್ತು ಆಫ್ಲೈನ್ ಕೂಡ. ಆಫ್ಲೈನ್ ನಿಮಗೆ ಸಾಮಾನ್ಯವಾಗಿ ಯಾವುದಕ್ಕೆ ಬಳಕೆ ಬರುತ್ತೆ ಅಂತಂದ್ರೆ, ಅರ್ಧ ಗಂಟೆ ಎಪಿಸೋಡ್ ಮಾಡುವಾಗ, ಯಾವುದಾದ್ರೂ ಸ್ಪೆಷಲ್ ಕಾರ್ಯಕ್ರಮಗಳನ್ನು ಮಾಡುವಾಗ ನಿಮಗೆ ಆ ಥರದ್ದು ಪ್ರೋಗ್ರಾಮ್. ಅದಲ್ಲ, ಅವ್ರು ಯೂಸ್ ಮಾಡಲ್ಲ, ಅದು ಟಿವಿ ನೈನವ್ರು ಮಾಡೋದು. ಇವರು ಸಿಲ್ವರ್ ಸ್ಕ್ರೀನ್ ಮಾಡ್ತಾ ಇದ್ದಾರೆ. ಫಿಲ್ಮಿ ಫಂಡ ಥರದ್ದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸಮಂತ ಒಳ್ಳೆ ನಟಿ ಅಲ್ಲೇ ನಮ್ಮ. ನಿಮ್ಮ ಹೆಸರೇನು? ಸಮಂತ ಅವ್ರ ಸಿಸ್ಟ್ರು. ನಾಳೆಯಿಂದ ಬರೋದೇ ಇಲ್ಲ ಅವರು. ಚಾನ್ಸ್ ಕೇಳಕ್ಕೆ ಹೋಗ್ತಾರೆ ಈಗ ಅವರು. ಇವರಿಗೆ ಕನ್ನಡ ಬರಲ್ಲ, ಧನು ಅಂತ. ಹಾಯ್ ಧನು, ಹೇಗಿದ್ದೀರಾ? ತಮಿಳ್ನಾಡವರು. ವೆರಿ ನೈಸ್. ಇಲ್ಲಿ ನಮ್ಮ ಟೆಕ್ನಿಕಲ್ ಚೀಫ್ ಕೂತ್ಕೊಂಡಿದ್ರು. ಓಕೆ, ಊಟಕ್ಕೆ ಹೋಗೋರು. ಯಾಕೆ ಈಗ ತಾನೇ ಕೂತಿದ್ರು, ಎಲ್ಲೋ ಬಿಟ್ರೋ ಗೊತ್ತಿಲ್ಲ ನನಗೆ. ಎಲ್ಲೂ ಹೋಗಲ್ಲ. ಹೀಗೆ ಇವರು ನಮ್ಮ ಅನಿಲ್ ಅಂತ. ಓಕೆ, ಇವರು ನಮ್ಮ ಸೌತ್ ಮಾರ್ಕೆಟಿಂಗ್ ಹೆಡ್ ಅನಿಲ್ ಅಂತ. ಓಕೆ, ನಮ್ಮ ಸೀನಿಯರ್ ಮೋಸ್ಟ್. ಸರ್ ನಮಸ್ಕಾರ ಸರ್. ಆ್ಯಕ್ಚುಲಿ ಚಾನಲ್ ನಡೆಯೋದು ನಿಮ್ಮಿಂದ ಅಲ್ಲ, ಮಾರ್ಕೆಟಿಂಗ್ ದುಡ್ಡು ತರಬೇಕಲ್ಲ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೇನೆ. ಹೆಸರು ಪರಿಚಯ? ಅನಿಲ್ ಕುಮಾರ್ ಅಂತ, ಸೀನಿಯರ್ ಜನರಲ್ ಮ್ಯಾನೇಜರ್, ರಾಜ್ ಟೆಲಿವಿಷನ್ ನೆಟ್ವರ್ಕ್ ಲಿಮಿಟೆಡ್. ಎಷ್ಟು ವರ್ಷದಿಂದ? ಇಂಡಸ್ಟ್ರಿಯಲ್ಲಿ 30 ವರ್ಷದಿಂದ ಇದ್ದೀನಿ. ರಾಜ್ನಲ್ಲಿ 19 ವರ್ಷದಿಂದ ಇದ್ದೀನಿ. ಪರವಾಗಿಲ್ಲ, ಆ್ಯಡ್ಸ್ ಕೊಡ್ತಾರೆ? ಆ್ಯಡ್ಸ್ ಬರ್ತಾ ಇದೆ, ಚೆನ್ನಾಗಿದೆ. ಚಾನಲ್ ಡೆವಲಪ್ ಆಗ್ತಾ ಇದೆ. ಚಂದನ್ ಅವ್ರು ಬಂದಮೇಲೆ ಇನ್ನೂ ಭಾಳ ಇಂಪ್ರೂವ್ ಆಗ್ತಾ ಇದೆ. ಎಸ್ಪೆಷಲಿ ಎಡಿಟೋರಿಯಲ್ ಏನು ಲ್ಯಾಕಿಂಗ್ ಇತ್ತು ಅದೆಲ್ಲವನ್ನು ತುಂಬ ಚೆನ್ನಾಗಿದ್ದಾಗ್ತಾ ಇದೆ. ಸೊ ಒಂದು ಮೈಲಿಗಲ್ಲನ್ನು ನಾವು ದಾಟ್ತೀವಿ ಅನ್ನೋದನ್ನು ನಾವು ಭರವಸೆ ಇಟ್ಕೊಂಡು ಇದಾಗ್ತಾ ಇದೆ. ಥ್ಯಾಂಕ್ ಯು. ಯಾವ್ರನ್ನೋರು? ಹಾಂ, ಯಾವ್ರನ್ನೋರು? ನಾನು ದಾವಣಗೆರೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.